ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಚೆನ್ನಮ್ಮ, ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ. ಇಂದಿನ ಸೆಷನ್ ಅಲ್ಲಿ ನಾವು ಅರಿಸ್ಟಾಟಲನ ಕ್ರಾಂತಿ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ಸೆಷನ್ ಅಲ್ಲಿ ಈಗಾಗಲೇ ಕಳೆದಂತಹ ಸೆಷನ್ ಅಲ್ಲಿ ನಾವು ಅರಿಸ್ಟಾಟಲ್ ರವರ ಸರ್ಕಾರಗಳ ವರ್ಗೀಕರಣದ ಬಗ್ಗೆ ತಿಳ್ಕೊಂಡ್ವಿ. ಅಲ್ಲಿ ಒಂದು ಟೇಬಲ್ ಅಲ್ಲಿ ನಾನು ನಿಮಗೆ ಹೇಳಿದ್ದೆ, ಒಬ್ಬ ವ್ಯಕ್ತಿಯ ಆಳ್ವಿಕೆ, ಕೆಲವೇ ವ್ಯಕ್ತಿಗಳ ಆಳ್ವಿಕೆ ಮತ್ತು ಬಹುಜನರ ಆಳ್ವಿಕೆ. ಆ ಟೇಬಲ್ ಅನ್ನ ನೀವು ತಿಳ್ಕೊಳ್ಳೋದ್ರ ಮೂಲಕ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತೇಳಿ. ಹಾಗೇನೆ ಅರಿಸ್ಟಾಟಲನ ಕ್ರಾಂತಿ ಸಿದ್ಧಾಂತದಲ್ಲಿ ಯಾವೆಲ್ಲ ಕಾರಣದಿಂದ ಕ್ರಾಂತಿ ಸಂಭವಿಸುವ ಸಾಧ್ಯತೆ ಇದೆ, ಮತ್ತೆ ಅದಕ್ಕೆ ಕಾರಣಗಳೇನು, ಕ್ರಾಂತಿಯಿಂದ ಆಗ್ತಕ್ಕಂತಹ ಪರಿಣಾಮಗಳು ಯಾವ್ದ್ಯಾವುದು, ಹಾಗೂ ಕ್ರಾಂತಿಯನ್ನ ತಡೆಗಟ್ಟಬೇಕಾದ್ರೆ ಯಾವ ಮಾರ್ಗದಲ್ಲಿ ಅದನ್ನ ನಿವಾರಣೋಪಾಯವನ್ನ ಮಾಡಬಹುದು ಎಂಬುದಕ್ಕೆ ಕೆಲವು ಅರಿಸ್ಟಾಟಲ್ ರವರು ಅವರದೇ ಆದಂತಹ ಒಂದು ಪರಿಹಾರ ಮಾರ್ಗಗಳನ್ನು ಕೂಡ ನಿವಾರಣೋಪಾಯಗಳು ಅಂತೇಳಿ ಹೇಳಿದ್ದಾರೆ. ಸೊ ಅದನ್ನ ನಾವು ಇಂದಿನ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಅರಿಸ್ಟಾಟಲ್ ರವರು ಕ್ರಾಂತಿಯ ಬಗ್ಗೆ ಅವರದೇ ಆದಂತಹ ಸುಪ್ರಸಿದ್ಧ ಗ್ರಂಥವಾದಂತಹ ಪಾಲಿಟಿಕ್ಸ್ 5ನೇ ಭಾಗದಲ್ಲಿ ಬಹಳ ವಿವರವಾಗಿ ತಿಳಿಸಿದ್ದಾರೆ. ಅರಿಸ್ಟಾಟಲ್ ರವರ ಪ್ರಕಾರ ಕ್ರಾಂತಿ ಆಗ್ಬೇಕಾದ್ರೆ ಕೇವಲ ಕ್ರಾಂತಿ ಅಂದ್ರೆ ಅಪಾರವಾದಂತಹ ಬದಲಾವಣೆಗಳೇ ಆಗ್ಬೇಕು ಎಂದೇನಿಲ್ಲ. ಅವ್ರ ಪ್ರಕಾರ ಕ್ರಾಂತಿ ಅಂದರೆ ವಿಪ್ಲವಕಾರಕ ಬದಲಾವಣೆಗಳೇ ಅಲ್ಲದೇನೆ ಸಂವಿಧಾನದ ಬದಲಾವಣೆ, ಅಸ್ತಿತ್ವದಲ್ಲಿರ್ತಕ್ಕಂತಹ ಸರ್ಕಾರವೂ ಬದಲಾಗಿ ಒಂದ್ ವೇಳೆ ಬೇರೊಂದು ಸರ್ಕಾರ ರಚನೆ ಆದ್ರೆ ಇಂತಹ ಸಣ್ಣ ಸಣ್ಣ ಬದಲಾವಣೆಗಳನ್ನು ಕೂಡ ಅರಿಸ್ಟಾಟಲ್ ರವರು ಕ್ರಾಂತಿ ಎನಿಸಿಕೊಳ್ಳುತ್ತದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಇಲ್ಲಿ ಅರಿಸ್ಟಾಟಲ್ ಆತನ ಕಾಲದಲ್ಲಿದ್ದಂತಹ ನಗರ ರಾಜ್ಯಗಳಲ್ಲಿ ಸಂಭವಿಸಿದ್ದಂತಹ ಅನೇಕ ಕ್ರಾಂತಿಗಳನ್ನ ವೀಕ್ಷಿಸಿದ್ದರಿಂದ ಅದಕ್ಕೆ ಕಾರಣಗಳನ್ನ ತಿಳಿಸೋದ್ರ ಮೂಲಕ ತಮ್ಮದೇ ಆದಂತಹ ಒಂದು ಐತಿಹಾಸಿಕ ಪುರಾವೆಗಳ ಮೂಲಕ ತನ್ನ ಕ್ರಾಂತಿ ಸಿದ್ಧಾಂತವನ್ನು ವಿವರಿಸಿದ್ದಾರೆ. ಫ್ರಾನ್ಸ್ನ ಮಹಾಕ್ರಾಂತಿ, ರಷ್ಯಾದ ಮಹಾಕ್ರಾಂತಿ ಮೊದಲಾದವುಗಳು ಕ್ರಾಂತಿಕಾರಕ ಬದಲಾವಣೆಗಳನ್ನ ಉಂಟು ಮಾಡಿದಂಥದನ್ನ ನಾವು ಈಗಾಗಲೇ ಇತಿಹಾಸದ ಪುಟಗಳಿಂದ ತಿಳಿದುಕೊಂಡಿದ್ದೇವೆ. ಆದ್ರೆ ಅರಿಸ್ಟಾಟಲ್ ರವರ ಕ್ರಾಂತಿ ಕೇವಲ ಫ್ರಾನ್ಸ್ ಮತ್ತು ಅಮೆರಿಕದ ಮತ್ತು ರಷ್ಯಾದ ಕ್ರಾಂತಿಗಳಂತಾಗಿಲ್ಲದೆ ಬಹಳ ಭಿನ್ನವಾಗಿ ಇರುವಂಥದ್ದನ್ನು ನಾವು ಕಾಣಬಹುದು. ಅಂದ್ರೆ ಇಲ್ಲಿ ಅರಿಸ್ಟಾಟಲ್ ರವರು ಹೇಳುವ ಪ್ರಕಾರ ರಾಜ್ಯದ ಅಸ್ಥಿರತೆಗೆ ಜನತೆಯ ಅತೃಪ್ತಿಯು ಮೂಲ ಕಾರಣ. ಜನರ ಈ ರೀತಿಯ ಅತೃಪ್ತಿಗೆ ಅಸಮಾನತೆಯೇ ಮುಖ್ಯ ಕಾರಣ. ಆದ್ರಿಂದ ಸಮಾನತೆ ಇಲ್ಲದೆ ಜನರಿಗೆ ಹಕ್ಕುಗಳಿರಲಾರವು ಎಂಬ ಅಭಿಪ್ರಾಯವನ್ನ ಅರಿಸ್ಟಾಟಲ್ ರವರು ತನ್ನ ಕ್ರಾಂತಿ ಸಿದ್ಧಾಂತದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಅದಲ್ಲದೇ ಅರಿಸ್ಟಾಟಲ್ ರವರು ಹೇಳಿರುವ ಹಾಗೆ ಕೆಲವರಲ್ಲಿ ವಿಶೇಷ ಯೋಗ್ಯತೆ ಇರುವುದರಿಂದ ಅಸಮಾನತೆ ಎದ್ದು ಕಾಣುತ್ತದೆ, ಇದು ಕೂಡ ಒಂದ್ ರೀತಿಲಿ ಕ್ರಾಂತಿಗೆ ಕಾರಣವಾಗುತ್ತದೆ ಎಂಬ ಅಭಿಪ್ರಾಯವನ್ನ ಅರಿಸ್ಟಾಟಲ್ ರವರು ತನ್ನ ಕ್ರಾಂತಿ ಸಿದ್ಧಾಂತದಲ್ಲಿ ವಿವರಿಸಿದ್ದಾರೆ. ಮುಂದುವರೆದು ಅವರು ಹೇಳುವ ಪ್ರಕಾರ, ಅರಿಸ್ಟಾಟಲ್ ರವರ ಪ್ರಕಾರ ಕ್ರಾಂತಿ 2 ರೀತಿಯಲ್ಲಿ ಇರುತ್ತದೆ. ಒಂದು, ಸಂವಿಧಾನಗಳಲ್ಲಿ ಆಗಬಹುದಾದಂತಹ ಬದಲಾವಣೆ. ಎರಡನೇದು, ಸಂವಿಧಾನದಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನ ತರುವಂಥದ್ದು. ಅಂದ್ರೆ ಸಂವಿಧಾನದಲ್ಲಿ ಆಗಬಹುದಾದಂತಹ ಬದಲಾವಣೆಯು ಸಂಕ್ಷಿಪ್ತವಾಗಿದ್ದು ಸಂವಿಧಾನದ ಮೂಲಕವೇ ನೀಡಲ್ಪಟ್ಟಂತಹ ಅಧಿಕಾರವು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಬದಲಾವಣೆಯಾದಾಗ್ಲೂ ಕೂಡ ಕ್ರಾಂತಿಗೆ ಕಾರಣವಾಗುತ್ತದೆ ಎನ್ನಬಹುದು ಎಂಬ ಅಭಿಪ್ರಾಯ ಅರಿಸ್ಟಾಟಲ್ ರವರದು ಆಗಿತ್ತು. ಇನ್ನು ಎರಡನೇ ಒಂದು ಅಭಿಪ್ರಾಯ ಏನು ಅಂತಂದ್ರೆ, ಸಮಾಜದಲ್ಲಿನ ಬದಲಾವಣೆ ಮತ್ತು ಜನರ ಅಸಮಾನತೆಯೇ ಮುಖ್ಯ ಕಾರಣ. ಆಗ ಅಸಮಾನತೆಯನ್ನ ತಡೆಯಲು ಚಳುವಳಿ ಅಥವಾ ಇಂತಹ ಕ್ರಾಂತಿಗಳು ತನ್ನದೇ ಆದಂತಹ ಒಂದು ಮಾರ್ಗವನ್ನ ಅನುಸರಿಸಬೇಕಾದಂತಹ ಒಂದು ವಿಧಾನ ಇದೆ ಎಂಬುದಾಗಿ ಅರಿಸ್ಟಾಟಲ್ ರವರು ತಿಳಿಸಿದ್ದಾರೆ. ಆದ್ರಿಂದ ನಾವು ಅರಿಸ್ಟಾಟಲ್ ರವರು ಹೇಳಿರುವ ಹಾಗೆ 2 ನಿಟ್ಟಿನಲ್ಲಿ, 2 ವಿಧಾನದಲ್ಲಿ, ಸಂವಿಧಾನದಲ್ಲಿ ಆಗಬಹುದಾದಂತಹ ಬದಲಾವಣೆ ಮತ್ತು ಸಂವಿಧಾನದಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ ತರುವುದು ಕೂಡ ಕ್ರಾಂತಿಯ ಉದ್ದೇಶ ಆಗಿರುತ್ತೆ. ಹಾಗಾಗಿ 2 ರೀತಿಯ ಕ್ರಾಂತಿಗಳನ್ನ ನಾವು ಕಾಣಬಹುದು ಎಂಬುದಾಗಿ ಅರಿಸ್ಟಾಟಲ್ ರವರು ತಿಳಿಸ್ಕೊಟ್ಟಿದ್ದಾರೆ. ಅರಿಸ್ಟಾಟಲ್ ರವರ ಪ್ರಕಾರ ಕ್ರಾಂತಿಗೆ
ಯಾವ್ಯಾವ ಕಾರಣಗಳಿವೆ ಎಂಬುದನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಅವರು ಮಾನವನು ಸಮಾಜ ಜೀವಿಯಾಗಿದ್ದು ಆ ಮೂಲಕ ತನ್ನ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳುತ್ತಾನೆ. ಮಾನವನ ಸಮಾಜದಲ್ಲಿ ಶಾಂತಿ ಮತ್ತು ಶಿಸ್ತಿನಿಂದ ಜೀವಿಸಲು ಇಚ್ಛಿಸ್ತಾನೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಆತ ತನ್ನ ಬುದ್ಧಿವಂತಿಕೆಯನ್ನ ಸಮಾಜಕ್ಕೆ ವಿರುದ್ಧವಾಗಿ ಬಳಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಅಂತಹ ವಿರುದ್ಧವಾಗಿ ಬಳಸ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಹಲವಾರು ಘರ್ಷಣೆಗಳು ಸಂಭವಿಸಿ ಮನುಷ್ಯರ ನಡುವೆ ಉಂಟಾಗ್ತಕ್ಕಂತಹ ಇಂತಹ ಘರ್ಷಣೆಗಳೇ ಕಾಲಕ್ರಮೇಣ ಕ್ರಾಂತಿಗೆ ಕಾರಣ ಆಗ್ತಕ್ಕಂತಹ ಸಾಧ್ಯತೆ ಉಂಟು ಎಂಬುದಾಗಿ, ಮಾನವನ ಸಾಮಾಜಿಕ ಜೀವನ ಮತ್ತು ಮಾನವನು ಸಮಾಜ ಜೀವಿ ಎಂಬ ಒಂದು ಸಾಮಾಜಿಕ ಸ್ವರೂಪದ ಆಧಾರದ ಮೇಲೆ ತನ್ನ ಕ್ರಾಂತಿಯ ಕಾರಣಗಳನ್ನ ಪ್ರಾರಂಭಿಸಿದ್ದಾರೆ. ಅರಿಸ್ಟಾಟಲ್ ರವರ ಪ್ರಕಾರ ಕ್ರಾಂತಿ ಆಗ್ಬೇಕಾದ್ರೆ ಮುಖ್ಯವಾಗಿ 4 ಬಗೆಯ ಕಾರಣಗಳಿವೆ ಎಂಬುದಾಗಿ ತಿಳಿಸ್ಕೊಟ್ಟಿದ್ದಾರೆ. ಒಂದು, ಆರ್ಥಿಕ ಕಾರಣಗಳು. 2ನೇದು ಸಾಮಾನ್ಯ ಅಥವಾ ಸಾರ್ವತ್ರಿಕ ಕಾರಣಗಳು. 3, ರಾಜಕೀಯ ಕಾರಣಗಳು. 4ನೇದು ಇತರೆ ಕಾರಣಗಳು. ನಾವು ಮೊದಲನೇದಾಗಿ ಆರ್ಥಿಕ ಕಾರಣಗಳನ್ನ ನಾವು ಗಮನಿಸೋದಾದ್ರೆ, ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿರುವಂತಹ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆ, ವಿಶೇಷವಾಗಿ ನಾವು ಹೇಳೋದಾದ್ರೆ ಅಧಿಕಾರ ಮತ್ತು ಸಂಪತ್ತಿನ ಅಸಮರ್ಪಕವಾದಂತಹ ಹಂಚಿಕೆಯಾಗಿದ್ದಲ್ಲೂ ಕೂಡ ಆರ್ಥಿಕವಾಗಿ ಕ್ರಾಂತಿಗೆ ಕಾರಣ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ ಎಂಬುದಾಗಿ ತಿಳಿಸಿದ್ದಾರೆ. ಅಂದ್ರೆ ಅಧಿಕಾರ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತವಾಗಿರುವಂತದ್ದು ಇರ್ಬೋದು, ಅಥವಾ ಈ ಉಳ್ಳವರು ಮತ್ತು ಉಳ್ಳದವರ ನಡುವೆ, ಅಂದ್ರೆ ಬಡವರು ಮತ್ತು ಶ್ರೀಮಂತರ ನಡುವಿನ ಒಂದು ಆರ್ಥಿಕ ಅಸಮಾನತೆಯನ್ನ ಕಾಣುವಂತಹ ಒಂದು ಉದ್ದೇಶದಿಂದಲೂ ಕೂಡ ಕ್ರಾಂತಿಗೆ ಆರ್ಥಿಕವಾಗಿ ಕ್ರಾಂತಿ ಆಗತಕ್ಕಂಥ ಸಾಧ್ಯತೆಗಳುಂಟು ಎಂಬುದಾಗಿ ಅರಿಸ್ಟಾಟಲ್ ರವರು ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಿ ಅಧಿಕಾರ ಮತ್ತು ಸಂಪತ್ತು ವಿಶೇಷವಾಗಿ ಕೆಲವೇ ಶ್ರೀಮಂತ ವರ್ಗದ ಜನರ ಕೈಯಲ್ಲಿ ಶೇಖರಣೆಯಾಗಿರುತ್ತೋ ಅಥವಾ ಕೇಂದ್ರೀಕೃತವಾಗಿರುತ್ತೋ ಅಂತ ಸಂದರ್ಭದಲ್ಲಿ ಆರ್ಥಿಕ ಅಸಮಾನತೆ, ಇವರ ನಡುವಿನ ಅಂತರ ಜಾಸ್ತಿ ಹೋದಾಗ ಕ್ರಾಂತಿಗೆ ದಾರಿಯಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂದ್ರೆ ಬಡವರಾದಂತವರು ಅದನ್ನ ಸರಿಪಡಿಸೋದಕ್ಕೆ, ತಮಗ್ ಬೇಕಾದಂತಹ ಒಂದು ಆರ್ಥಿಕ ಸಮಾನತೆಯನ್ನ ಗಳಿಸ್ಕೊಳ್ಳೋದಕ್ಕೆ ತಮ್ಮದೇ ಆದಂತ ರೀತಿಯಲ್ಲಿ ವಿರೋಧಗಳನ್ನ ವ್ಯಕ್ತಪಡಿಸೋದ್ರ ಮೂಲಕ ಆ ನಿಟ್ಟಿನಲ್ಲಿ ಕ್ರಾಂತಿಗೆ ಅದು ಕೂಡ ಕಾರಣ ಆಗಬಲ್ಲದು ಎಂಬ ಒಂದು ಅಭಿಪ್ರಾಯ ಅರಿಸ್ಟಾಟಲ್ ರವರದು ಆಗಿತ್ತು. ಇನ್ನು 2ನೇ ಕಾರಣ, ಸಾಮಾನ್ಯ ಅಥವಾ ಸಾರ್ವತ್ರಿಕ ಕಾರಣಗಳು. ಅಂದ್ರೆ ಸಾರ್ವತ್ರಿಕ ಅಥವಾ ಸಾಮಾನ್ಯವಾಗಿ ಕಾರಣಗಳನ್ನ ನಾವು ಗಮನಿಸೋದಾದ್ರೆ, ಇದರಲ್ಲಿ ವಿಶೇಷವಾಗಿ ಮಾನಸಿಕ ಕಾರಣಗಳು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಕ್ರಾಂತಿಗೆ ಕಾರಣ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಇಂತಹ ಮಾನಸಿಕ ಕಾರಣಗಳೆಂದರೆ ಮಾನವರಿಗೆ ಇರಬಹುದಾದಂತಹ ಅನೇಕ ವಿಧದ ಒಂದು ಸ್ವಭಾವ. ಅಂತಹ ಮಾನಸಿಕ ಕಾರಣಗಳೆಂದರೆ, ಫಸ್ಟ್ ಒನ್ನು ಲಾಭದ ಆಸೆ, ಸೆಕೆಂಡ್ ಒನ್ನು ಗೌರವಕ್ಕೆ ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನ ಗಳಿಸ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥ ಪ್ರಯತ್ನ, ಥರ್ಡ್ ಒನ್ನು ಅಹಂಕಾರ, ಫೋರ್ತ್ ಒನ್ನು ಭಯ, ನೆಕ್ಸ್ಟ್ ಅತ್ಯಧಿಕ ಒಲವು, ಅಂದ್ರೆ ಆಧಿಕ್ಯದ ಒಲವು, ಅಂದ್ರೆ ಹೆಚ್ಚಿನ ಒಲವನ್ನ ಹೊಂದಿರುವಂಥದ್ದು, ನೆಕ್ಸ್ಟ್ ತಾತ್ಸಾರ ಮನೋಭಾವ, ಅಸಮಾನತೆಗಳು. ಅಂದ್ರೆ ಈ 7 ಬಗೆಯ ಕಾರಣಗಳು ವ್ಯಕ್ತಿಯಲ್ಲಿರಬಹುದಾದಂತಹ ಸಮಾಜದ ವಿವಿಧ ಜನರನ್ನು ಒಳಗೊಂಡಿರ್ತಕ್ಕಂತಹ ಮಾನವರಲ್ಲಿ ಇರಬಹುದಾದಂತಹ ನಾನಾ ಬಗೆಯ ಮಾನಸಿಕ ಕಾರಣಗಳಾಗಿ ಕ್ರಾಂತಿಗೆ ದಾರಿ ಮಾಡ್ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನ ನಾವು ಸಾಮಾನ್ಯ ಕಾರಣಗಳಲ್ಲಿ ಮಾನಸಿಕ ಕಾರಣಗಳು ಅಂತೇಳಿ ಪ್ರತ್ಯೇಕವಾಗಿ ಗುರುತಿಸಲ್ಪಟ್ಟಿರುವಂತದನ್ನ ಅರಿಸ್ಟಾಟಲ್ ರವರ ದೃಷ್ಟಿಕೋನದಲ್ಲಿ ಕಾಣಲಾಗಿದೆ. ಈಗ ನಾವು ಒಂದೊಂದು ಪಾಯಿಂಟ್ಸ್ ಅನ್ನು ಕೂಡ ಅಧ್ಯಯನ ಮಾಡೋದಾದ್ರೆ, ಮಾನಸಿಕ ಕಾರಣಗಳಲ್ಲಿ ಮೊದಲನೇದಾಗಿ ಲಾಭದ ಆಸೆ. ಅಂದ್ರೆ ಯಾರಿಗೆ ಲಾಭದ ಆಸೆ ಇರುತ್ತೆ, ಯಾಕೆ ಅದು ಕ್ರಾಂತಿಗೆ ಕಾರಣ ಆಗುತ್ತೆ ಎನ್ನುವುದಾದರೆ, ವಿಶೇಷವಾಗಿ ರಾಜ್ಯದ ಆಡಳಿತಾಧಿಕಾರಿಗಳು ಸಾರ್ವಜನಿಕರಿಂದ ಅನವಶ್ಯಕವಾಗಿ ಹಣ ಪಡೆದು ಲಾಭ ಗಳಿಸುವುದು ಎಂದರ್ಥ. ಅಂದ್ರೆ ಲಾಭಕ್ಕೆ ಹಾತೊರಿತಕ್ಕಂತಹ ಆಡಳಿತಾಧಿಕಾರಿಗಳು ಜನಸಾಮಾನ್ಯರಿಂದ ಅತಿ ಹೆಚ್ಚಿನ ಹಣವನ್ನ ಗಳಿಸ್ತಕ್ಕಂಥ ಒಂದು ಲಾಭದ ಆಸೆಯನ್ನ ಹೊಂದಿರೋದ್ರಿಂದ ಅಂತಹ ಜನರು ಮೋಸಗೊಳಿಸುತ್ತಾ ಅವರಿಂದ ಹೆಚ್ಚು ಹಣವನ್ನ ಪಡೀತಿದ್ರೆ ಇದರಿಂದ ಅಸಮಾಧಾನವನ್ನ ಪಡ್ಕೊಂಡಂತಹ ಜನರಲ್ಲಿ ಹೆಚ್ಚಾದಂತೆ ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಾಂತಿ ಸಂಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಡಳಿತಾಧಿಕಾರಿಗಳು ಈಗ ನಾವು ಲಂಚ ಅಂತೇಳಿ ಏನ್ ಕರಿತೇವೆ, ಯಾವುದೋ ಒಂದು ಸಾಮಾನ್ಯ ಸರ್ಕಾರಿ ಕೆಲಸ ಆಗ್ಬೇಕು ಅಂತ ಜನರು ಅವ್ರ ಹತ್ರ ಹೋದಾಗ ಅದಕ್ಕೆ ಏನಾದ್ರು ಲಂಚವನ್ನ ನಿರೀಕ್ಷೆ ಮಾಡಿದ್ದೆ ಆದ್ರೆ ಒಂದು ನಿರ್ದಿಷ್ಟವಾದಂತಹ ಮಿತಿಯವರೆಗೆ ಅವರು ಸಹಿಸ್ಕೊಳ್ತಾರೆ.
ಆದ್ರೆ ಮಿತಿ ಮೀರಿ ಜನರಿಂದ ಅಪಾರವಾದಂತಹ ಹಣವನ್ನ ನಿರೀಕ್ಷೆ ಮಾಡಿದೆ ಆದ್ರೆ ಆಗ ಅದನ್ನ ಬಯಲು ಮಾಡ್ತಕ್ಕಂತ ಸಾಧ್ಯತೆಗಳು ಇದೆ. ಈಗೆಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ, ಲೋಕಾಯುಕ್ತರ ದಾಳಿ ಆಗ್ತಕ್ಕಂಥದ್ದು, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಯಾವ ತರ ಒಂದು ನಿರ್ದಿಷ್ಟವಾದಂತಹ ಸಂಸ್ಥೆ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ. ಹಾಗಾಗಿ ಕ್ರಾಂತಿಗೆ ಕಾರಣಗಳನ್ನ ತಿಳಿಸುವಾಗ ಅರಿಸ್ಟಾಟಲ್ ರವರು ಈ ಒಂದು ಲಾಭದ ಆಸೆಯನ್ನ ಬಹಳ ಹಿಂದೆನೆ ತನ್ನ ಒಂದು ಕ್ರಾಂತಿಗೆ ಕಾರಣ ಸಿದ್ಧಾಂತದಲ್ಲಿ ತಿಳಿಸಿದ್ದಾರೆ. ಎರಡನೇದು, ಗೌರವಕ್ಕೆ ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಮನುಷ್ಯರಿಗೆ ತಮ್ಮ ತಮ್ಮ ಗೌರವಕ್ಕೆ ಧಕ್ಕೆ ಉಂಟಾದಂತಹ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅವರು ಸಿಟ್ಟಾಗುವಂಥದ್ದು ಸಹಜ. ಯಾಕಂದ್ರೆ ಕೆಲವರಿಗೆ ಯಾವುದೇ ಅರ್ಹತೆ ಇಲ್ಲದಿದ್ರು ಕೂಡ ಅವ್ರಿಗೆ ಗೌರವದ ಸ್ಥಾನಮಾನಗಳನ್ನ ನೀಡಿ ಸಮಾಜದಲ್ಲಿ ಹೆಚ್ಚು ಗೌರವಿಸುವಂತದನ್ನ ನಾವು ಕೆಲವು ಸಂದರ್ಭಗಳಲ್ಲಿ ಕೆಲವರನ್ನ ಕಾಣ್ತೇವೆ. ಆದ್ರೆ ಇದರಿಂದ ಎಲ್ಲಾ ಅರ್ಹತೆಗಳನ್ನ ಹೊಂದಿರುವಂತಹ ವ್ಯಕ್ತಿಯನ್ನು ಯಾವುದೇ ಸ್ಥಾನ ನೀಡದೆ ಅಗೌರವದಿಂದ ನಡೆಸ್ಕೊಂಡಾಗ, ಅರ್ಹತೆಗೆ ತಕ್ಕ ಸ್ಥಾನಗಳು ದೊರೆಯದೇ ಹೋದಾಗ, ಅರ್ಹತೆ ಇರ್ತಕ್ಕಂತಹ ಎಲ್ಲ ಜನರು ಒಟ್ಟಾಗಿ ಅಂತ ವ್ಯವಸ್ಥೆಯ ವಿರುದ್ಧ ತಿರುಗಿಬಿದ್ದು ಹೋರಾಟಗಳನ್ನ ಪ್ರಾರಂಭ ಮಾಡ್ತಾರೆ. ಇದರಿಂದಲೂ ಸಹ ಕ್ರಾಂತಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತೇಳಿ ಅರಿಸ್ಟಾಟಲ್ ರವರು ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಇದು ಸಹಜ. ಇದು ಒಬ್ಬ ವ್ಯಕ್ತಿಗೆ ಅರ್ಹತೆ ಇದ್ದು ಆ ಅರ್ಹತೆಗೆ ತಕ್ಕ ಸ್ಥಾನಮಾನಗಳು ದೊರೆಯದೆ ಹೋದಾಗ, ಅರ್ಹತೆ ಇಲ್ದಿದ್ರು ಒಬ್ಬ ವ್ಯಕ್ತಿಗೆ ಉನ್ನತ ಸ್ಥಾನ ಅಥವಾ ಸಿಗ್ಬೇಕಾದಂತಹ ಸ್ಥಾನವನ್ನ ಕೊಟ್ಟಿದೆ ಆದ್ರೆ ಆಗ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಜವಾಗಿ ಅನ್ಯಾಯ ಆಗುತ್ತೆ. ಅವನು ಆ ಒಂದು ಸ್ಥಾನದಿಂದ ವಂಚಿತನಾಗ್ತಾನೆ. ಆಗ ಅಂತಹದೇ ಇತರೆ ಜನರನ್ನ ಒಟ್ಟುಗೂಡಿಸಿ ಅವರೆಲ್ಲರೂ ಕೂಡ ಅಂತಹ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕ್ರಾಂತಿಗೆ ಕಾರಣ ಆಗುತ್ತೆ ಎಂಬ ಒಂದು ಅಭಿಪ್ರಾಯವನ್ನ ಅರಿಸ್ಟಾಟಲ್ ರವರು ಇಲ್ಲಿ ಬಹಳ ಸೂಕ್ಷ್ಮವಾಗಿ, ಗೌರವಕ್ಕೆ ಧಕ್ಕೆ ಬಂದಾಗಲೂ ಕೂಡ ಒಂದ್ ರೀತಿಲಿ ಬದಲಾವಣೆಗಾಗಿ ಮನುಷ್ಯರು ಕ್ರಾಂತಿಯನ್ನ ಮಾನಸಿಕವಾಗಿ ಎದುರಿಸುವಂತ ಸಾಧ್ಯತೆ ಇರುತ್ತೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್, ಅದೇ ಮಾನಸಿಕ ಕಾರಣಗಳಲ್ಲಿ ಅಹಂಕಾರ. ಅಂದ್ರೆ ಅರಿಸ್ಟಾಟಲ್ ರವರು ಹೇಳೋ ಹಾಗೆ ಆಳುವವರಿಗೆ ಅಹಂಕಾರ ಒಳ್ಳೆಯದಲ್ಲ. ಇವರ ಅಹಂಕಾರದಿಂದ ಇತರರಿಗೆ ತೊಂದರೆ ಆಗುತ್ತದೆ ಎಂಬ ವಿಚಾರವನ್ನ ಇವರು ಯಾವತ್ತೂ ಕೂಡ ಯೋಚನೆ ಮಾಡೋದಿಲ್ಲ. ಯಾಕೆಂದ್ರೆ ಇವರು ನಾವು ಜನರಿಂದ ಅಧಿಕಾರವನ್ನ ಪಡೆದಿದ್ದೇವೆ ಎಂಬುದನ್ನ ಮರೆತು ಬಿಟ್ಟು ತಮ್ಮದೇ ಆದಂತಹ ಅಹಂಕಾರದಿಂದ ಮೆರೀತಾ ಇರ್ತಾರೆ. ಆದ್ರೆ ಇದನ್ನ ಜನರು ಸಹಿಸೋದಿಲ್ಲ. ಆಳುವವರು ಕೆಲವು ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ತಮ್ಮ ಸ್ಥಾನಮಾನಗಳಿಗಾಗಿ ತಮ್ಮಲ್ಲಿಯೇ ಬಡಿದಾಡ್ತಕ್ಕಂಥ ಸಾಧ್ಯತೆಗಳಿರ್ತಾವೆ. ಅಧಿಕಾರದ ಅಂದ್ರೆ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅಂತಹ ಸಂದರ್ಭಗಳಲ್ಲಿ ಜನರೆಲ್ಲ ಒಂದಾಗಿ ಒಟ್ಟುಗೂಡಿ ದಂಗೆ ಏಳುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಜನಪ್ರತಿನಿಧಿಗಳಾದಂಥವರು ಜನರಿಂದ ಮತಾಧಿಕಾರವನ್ನ ಉಪಯೋಗ ಮಾಡ್ಕೊಂಡು ಅಧಿಕಾರಕ್ಕೆ ಬಂದ್ಮೇಲೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದ್ರ ಕಡೆ ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡ್ಬೇಕೆ ಹೊರತು ತಮ್ಮ ತಮ್ಮ ಸ್ಥಾನಮಾನಗಳನ್ನ ಉಳಿಸ್ಕೊಂಡು ತಾವು ಹೆಚ್ಚು ದರ್ಪ ದೌರ್ಜನ್ಯ ಅಹಂಕಾರದಿಂದ ಮೆರೆಯುವಂಥದನ್ನ ಜನ ಅಷ್ಟು ಸುಲಭವಾಗಿ ಸಹಿಸ್ಕೊಳ್ಳಾರ. ಅಂತಹ ಒಂದು ದುಸ್ಥಿತಿ ಜನರ ಎದುರಿಗೆ ಬಂದಾಗ ಅಂತಹ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಅದು ಕೂಡ ಒಂದ್ ರೀತಿಯಲ್ಲಿ ಬದಲಾವಣೆಯ ಮೂಲಕ ಕ್ರಾಂತಿ ಮಾಡೋದಕ್ಕೆ ಜನ ಮುಂದಾಗ್ತಾರೆ ಎಂಬ ಅಭಿಪ್ರಾಯವನ್ನ ಅರಿಸ್ಟಾಟಲ್ ರವರಲ್ಲಿ ನಮಗೆ ಅಹಂಕಾರ ಎಂಬ ಮಾನಸಿಕ ಕಾರಣದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್, ಭಯ. ಅಂದ್ರೆ ಇಲ್ಲಿ ಭಯವು ಅರಿಸ್ಟಾಟಲ್ ರವರು ಹೇಳೋ ಹಾಗೆ ಮನುಷ್ಯನನ್ನ ಅಸಮರ್ಥನನ್ನಾಗಿ ಮಾಡುತ್ತವೆ. ಯಾಕೆಂದ್ರೆ ಆಡಳಿತವು ತಮ್ಮನ್ನು ಶಿಕ್ಷಿಸಬಹುದು ಎಂಬ ಭಯ ಮೂಡಿದಾಗ ಜನರು ತಮ್ಮ ಸಮತೋಲನವನ್ನ ಕಳೆದುಕೊಳ್ತಾರೆ. ಅಂದ್ರೆ ಜನ ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಬಹುಬೇಗ ಹಿಂಸಾಚಾರಕ್ಕೆ ಇಳಿತಾರೆ. ಅದಲ್ಲದೇನೆ ಆಳುವವರಲ್ಲಿ ಭಯದ ವಾತಾವರಣ ಉಂಟು ಮಾಡೋದಲ್ಲಿ ಅದು ಕೂಡ ಹಿಂಸಾಚಾರಕ್ಕೆ ಅವಕಾಶ ಮಾಡಿಕೊಡ್ತದೆ. ಇದರಿಂದಲೂ ಕೂಡ ಕ್ರಾಂತಿ ಸಂಭವಿಸ್ತಕ್ಕಂಥ ಸಾಧ್ಯತೆ ಇದೆ ಎಂದು ಅರಿಸ್ಟಾಟಲ್ ರವರು ತಿಳಿಸಿದ್ದಾರೆ. ಅಂದ್ರೆ ಸಹಜವಾಗಿ ತಮ್ಮ ವಿರುದ್ಧ ಕ್ರಮ ಕೈಗೊಳ್ತಾರೆ, ತಮಗೆ ಶಿಕ್ಷೆಯಾಗುತ್ತೆ ಎಂಬ ಒಂದು ಭೀತಿಯಿಂದ ಜನ ಇಂತಹ ಹಿಂಸಾಚಾರಕ್ಕೆ ಎಳೆದು ಅದರಿಂದ ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಅಂತಹ ಒಂದು ಕ್ರಾಂತಿಕಾರಕ ಹಿಂಸಾಚಾರ ಮಾರ್ಗವೂ ಕೂಡ ಒಂದ್ ರೀತಿಲಿ ಕ್ರಾಂತಿಗೆ ದಾರಿ ಅಂತೇಳಿ ಅರಿಸ್ಟಾಟಲ್ ರವರ ಅಭಿಪ್ರಾಯ. ನೆಕ್ಸ್ಟ್, ಅಧಿಕ್ಯದ ಒಲವು ಅಂತೇಳಿ. ಅಂದ್ರೆ ಇದು ಮಾನವನ ಸಾಮಾಜಿಕ ಮತ್ತು ರಾಜಕೀಯ ಜೀವನದ ಸಂಬಂಧಗಳನ್ನೇ ಹಾಳು ಮಾಡಿಬಿಡುತ್ತದೆ ಎಂಬುದಾಗಿ ಅರಿಸ್ಟಾಟಲ್ ರವರು ಹೇಳಿದ್ದಾರೆ. ಅವರೇ ಹೇಳೋ ಪ್ರಕಾರ ಸಮಾಜದಲ್ಲಿ ಕೆಲವರು ತಾವು ಮಾತ್ರ ಶ್ರೇಷ್ಠರು, ಇತರರು ಕೆಳಮಟ್ಟದವರು ಎಂದು ಭಾವಿಸಿ ಕೆಲವರಿಗೆ ಯಾವುದೇ ರೀತಿಯ ಗೌರವ ನೀಡದೆ
ಅವರನ್ನ ಅಪಮಾನಕ್ಕೆ ಗುರಿ ಮಾಡಿದಾಗ ಕ್ರಾಂತಿಗೆ ಅವಕಾಶ ಮಾಡಿಕೊಟ್ಟಂತಾಗಿ ಕ್ರಾಂತಿ ಸಂಭವಿಸುವ ಸಾಧ್ಯತೆ ಇರುತ್ತದೆ ಎಂದು ಅರಿಸ್ಟಾಟಲ್ ರವರು ಹೇಳಿದ್ದಾರೆ. ಅಂದ್ರೆ ಅಪಮಾನವನ್ನ ಸಹಿಸಿದಂತಹ ಜನರು ಸಮಾಜದಲ್ಲಿ ತಮ್ಮ ಅಸ್ತಿತ್ವವನ್ನ, ತಮ್ಮ ಒಂದು ಸ್ಥಾನಮಾನವನ್ನ, ತಮ್ಮ ಆತ್ಮಗೌರವನ್ನ ಕಾಪಾಡಿಕೊಳ್ಳುವ ಉದ್ದೇಶಕ್ಕೋಸ್ಕರನೂ ಇಂತಹ ಕ್ರಾಂತಿಗೆ ದಾರಿ ಮಾಡಿಕೊಡ್ತಾರೆ ಎಂಬುದಾಗಿ ಅರಿಸ್ಟಾಟಲ್ ರವರು ಹೇಳಿದ್ದಾರೆ. ನೆಕ್ಸ್ಟ್ ತಾತ್ಸಾರ. ಅಂದ್ರೆ ಆಳುವವರ ಬಗ್ಗೆ ಜನರಲ್ಲಿ ತಾತ್ಸಾರ ಮನೋಭಾವನೆ ಬೆಳೆಯುವುದು. ಯಾಕೆ ಈ ತಾತ್ಸಾರ ಮನೋಭಾವನೆ ಎನ್ನೋದಾದ್ರೆ ಕಾಯ್ದೆಯ ಬಗ್ಗೆ ಅಸಡ್ಡೆ, ಸಾಮಾಜಿಕ ಮತ್ತು ರಾಜಕೀಯ ಸಂಸ್ಥೆಗಳ ಬಗ್ಗೆ ವಿಶ್ವಾಸವನ್ನ ಕಳೆದುಕೊಂಡಿರುವಂಥದ್ದು ಮೊದಲಾದ ಕಾರಣಗಳು ಬೆಳೀತಾ ಹೋದಂತೆ ಆರ್ಥಿಕ ಅಸಮಾನತೆ, ಅನ್ಯಾಯ ಮತ್ತು ಆಳುವವರ ಅಹಂಕಾರ ಮನೋಭಾವನೆ, ಅರ್ಹತೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಗೌರವ ಇತ್ಯಾದಿಗಳಿಂದಾಗಿ ಜನರಲ್ಲಿ ಸರ್ಕಾರದ ಬಗ್ಗೆ ಏನಾಗುತ್ತೆ, ತಾತ್ಸಾರ ಮನೋಭಾವನೆ ಉಂಟಾಗುತ್ತದೆ. ಯಾಕಂದ್ರೆ ಇಲ್ಲಿ ಒಂದು ಅಸಡ್ಡೆಯ ಮನೋಭಾವನೆ, ತಾತ್ಸಾರ ಮನೋಭಾವನೆ, ವ್ಯಕ್ತಿಯನ್ನ ಕಡೆಗಣಿಸಿ, ವ್ಯಕ್ತಿ ಏನು ಸರ್ಕಾರ ಆಗ್ಬೋದು, ಆಡಳಿತ ಅಧಿಕಾರಿಗಳಾಗ್ಬೋದು, ಅವ್ರದೇ ಆದಂತ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ದುರುಪಯೋಗ ಪಡಿಸ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಜನರಲ್ಲಿ ಸರ್ಕಾರದ ಬಗ್ಗೆ ಇಂತಹ ತಾತ್ಸಾರ ಮನೋಭಾವನೆಗಳುಂಟಾಗಿ ಇದು ಕೂಡ ಮುಂದೆ ಕ್ರಾಂತಿಗೆ ಕಾರಣವಾಗುವ ಸಾಧ್ಯತೆಗಳಿವೆ ಎಂದು ಅರಿಸ್ಟಾಟಲ್ ರವರು ತಿಳಿಸಿದ್ದಾರೆ. ನೆಕ್ಸ್ಟ್ ಅಸಮಾನತೆ. ಮಾನಸಿಕ ಕಾರಣಗಳಲ್ಲಿ ಕೊನೆಯದಾಗಿ ಅಸಮಾನತೆ. ಅಂದ್ರೆ ರಾಷ್ಟ್ರದ ಯಾವುದೇ ಒಂದು ಭಾಗವೂ ಕೂಡ ಒಂದು ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಾದ್ರೆ ಅಲ್ಲಿ ಅಸಮಾನತೆ ಉಂಟಾಗಿ ಕ್ರಾಂತಿ ಸಂಭವಿಸ್ತದೆ ಎಂದು ಅರಿಸ್ಟಾಟಲ್ ರವರು ಹೇಳಿದ್ದಾರೆ. ಕಾರಣ ಏನಂತಂದ್ರೆ ರಾಷ್ಟ್ರದಲ್ಲಿ ಶ್ರೀಮಂತರ ಸಂಖ್ಯೆ ಹೆಚ್ಚಾದಾಗ ಸರ್ಕಾರದ ಮೇಲೆ ಅವರು ತಮ್ಮ ಪ್ರಭಾವನ ಹೆಚ್ಚೆಚ್ಚು ಬೀರ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ಬಡವರು ಅಸಮಾಧಾನಗೊಳ್ತಾರೆ. ಆದ್ರೆ ಬಡವರ ಸಂಖ್ಯೆ ರಾಷ್ಟ್ರದಲ್ಲಿ ಹೆಚ್ಚಾದಾಗ ಶ್ರೀಮಂತರು ಬಡವರನ್ನ ದ್ವೇಷಿಸ್ತಾ ಹೋಗ್ತಾರೆ. ಇಂತಹ ಒಂದು ಅಸಮತೋಲನ ಒಂದು ವಾತಾವರಣದಿಂದ ಜನರು ಮತ್ತು ಶ್ರೀಮಂತರ ನಡುವೆ, ಬಡವರು ಮತ್ತು ಶ್ರೀಮಂತರ ನಡುವೆ ಕ್ರಾಂತಿ ಉಂಟಾಗ್ತಕ್ಕಂಥ ಸಾಧ್ಯತೆಗಳಿದೆ ಎಂಬುದಾಗಿ ಅರಿಸ್ಟಾಟಲ್ ರವರು ಹೇಳಿದ್ದಾರೆ. ಹೀಗೆ ಮಾನಸಿಕ ಕಾರಣಗಳನ್ನ ನಾವು ನೋಡೋದಾದ್ರೆ ಸುಮಾರು 7 ಅಂಶಗಳ ಮೂಲಕ ವಿಭಿನ್ನ ಕಾರಣಕ್ಕೋಸ್ಕರ ಕ್ರಾಂತಿಗೆ ದಾರಿ ಮಾಡಿಕೊಡ್ತಕ್ಕಂಥ ಸಾಧ್ಯತೆ ಇದೆ ಎಂದು ಅರಿಸ್ಟಾಟಲ್ ರವರು ಹೇಳಿದ್ದಾರೆ. ನೆಕ್ಸ್ಟ್ 3ನೇ ಕಾರಣ. ಮೊದಲನೇದು ಆರ್ಥಿಕ ಕಾರಣಗಳು, 2ನೇದು ಸಾಮಾನ್ಯ ಕಾರಣಗಳು, ಅದರಲ್ಲಿ ಮಾನಸಿಕ ಕಾರಣಗಳು, 3ನೇದಾಗಿ ರಾಜಕೀಯ ಕಾರಣಗಳು. ಈ ರಾಜಕೀಯ ಕಾರಣಗಳಲ್ಲಿ ಹಲವಾರು ಅಂಶಗಳನ್ನು ನಾವು ಆಧರಿಸಿ ಅರಿಸ್ಟಾಟಲ್ ರವರ ದೃಷ್ಟಿಕೋನದಲ್ಲಿ ಕ್ರಾಂತಿಗೆ ಕಾರಣ ಎಂಬುದಾಗಿ ತಿಳಿಸಿದ್ದಾರೆ. ಅದರಲ್ಲಿ ಚುನಾವಣೆಗಳ ಒಳಸಂಚು, ಆಳುವವರ ನಿರ್ಲಕ್ಷ್ಯತನ, ಅಲಕ್ಷ್ಯ, ಭಿನ್ನತೆ, ಅಧಿಕಾರದ ಹೆಚ್ಚಳ, ರಾಜಕೀಯ ಪಕ್ಷಗಳ ಅಸಮಾನತೆ, ಪರರಾಷ್ಟ್ರಗಳ ಪ್ರಭಾವ. ಅಂದ್ರೆ ಇಲ್ಲಿ ನಾವು ಪ್ರತ್ಯೇಕವಾಗಿ ಒಂದೊಂದ್ರ ಬಗ್ಗೆನೇ ನಾವು ತಿಳ್ಕೊಳ್ಳೋದಾದ್ರೆ ಹೇಗೆ ಚುನಾವಣೆಗಳ ಒಳಸಂಚು ಕ್ರಾಂತಿಗೆ ರಾಜಕೀಯವಾಗಿ ಕಾರಣ ಆಗುತ್ತೆ ಎಂಬುದಾದ್ರೆ ಅರಿಸ್ಟಾಟಲ್ ರವರು ಹೇಳುವ ಪ್ರಕಾರ ಚುನಾವಣೆಗಳ ಮೂಲಕ ಗೆದ್ದಂತವರು ಸಂವಿಧಾನವನ್ನೇ ಬದಲಾಯಿಸಲು ಪ್ರಯತ್ನಿಸುತ್ತಾರೆ. ಅಂದ್ರೆ ಒಂದು ಒಳಸಂಚನ ನಡೆಸಿ ಗೆಲ್ಲದವರು ಅಲ್ಲಿ ಇನ್ನೂ ಹೆಚ್ಚಿನ ಅಪಾಯಕಾರಿಗಳಾಗ್ತಾರೆ. ಅಂದ್ರೆ ಗೆದ್ದಂತವರು ಇಲ್ಲಿ ಇನ್ನೂ ಹೆಚ್ಚಿನ ಅಪಾಯಕಾರಿಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅವರು ಲಂಚ, ಭ್ರಷ್ಟಾಚಾರ, ಅನೈತಿಕ ವ್ಯವಹಾರಗಳು ಮೊದಲಾದವುಗಳ ಮೂಲಕ ಏನು ಸಮಾಜದಲ್ಲಿರ್ತಕ್ಕಂತಹ ಚುನಾವಣೆಗಳ ಒಂದು ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಜನರಿಗೆ ಸಂವಿಧಾನದ ಬಗ್ಗೆ ವಿಶ್ವಾಸವಿಲ್ಲದಂತಾಗಿ ನ್ಯಾಯಬದ್ಧವಾಗಿ ಚುನಾವಣೆಗಳು ನಡೆಯದೇ ಇದ್ದಾಗ ಜನರು ಸಿಟ್ಟಿಗೆದ್ದು ಇದರಿಂದಲೂ ಕೂಡ ಕ್ರಾಂತಿ ಸಂಭವಿಸತಕ್ಕಂಥ ಸಾಧ್ಯತೆ ಇದೆ ಎಂಬುದಾಗಿ ಅರಿಸ್ಟಾಟಲ್ ರವರು ತಿಳಿಸಿದ್ದಾರೆ. ನೆಕ್ಸ್ಟ್ ರಾಜಕೀಯ ಕಾರಣಗಳಲ್ಲಿ ಆಳುವವರ ನಿರ್ಲಕ್ಷ್ಯತನ. ಅಂದ್ರೆ ರಾಷ್ಟ್ರದ ಆಡಳಿತ ಅಧಿಕಾರಿಗಳು, ನ್ಯಾಯಾಧೀಶರು ಮೊದಲಾದ ಪ್ರಮುಖ ವ್ಯಕ್ತಿಗಳನ್ನು ನೇಮಿಸುವಾಗ ಸರ್ಕಾರ ಬಹಳ ಜಾಗರೂಕತೆಯಿಂದ ನಡೆದುಕೊಳ್ಳಬೇಕಾಗ್ತದೆ. ಯಾಕೆಂದ್ರೆ ಸಮಾಜದ ವಿರುದ್ಧ ಚಟುವಟಿಕೆಗಳಲ್ಲಿ ತೊಡಗಿದವರು, ಅನಾಚಾರ, ಅನೈತಿಕ ವ್ಯವಹಾರಗಳಲ್ಲಿ ಭಾಗವಹಿಸುವವರನ್ನ ಉನ್ನತ ಹುದ್ದೆಗಳಿಗೆ ನೇಮಿಸುವಾಗ ಜನರು ಅಸಮಾಧಾನಗೊಳ್ತಾರೆ. ಕೆಲವೊಮ್ಮೆ ಅಧಿಕಾರಕ್ಕೆ ಬಂದವರಿಂದಲೂ ಕೂಡ ಸರ್ಕಾರವನ್ನ ಉರುಳಿಸುವಂತಹ ಸಾಧ್ಯತೆ ಇದ್ದು ಇಲ್ಲೂ ಕೂಡ ಸರ್ಕಾರದ ಬದಲಾವಣೆಯನ್ನು ಕ್ರಾಂತಿ ಎನ್ನುತ್ತಾರೆ ಅರಿಸ್ಟಾಟಲ್ ರವರು.
ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನಮ್ಮ ಕರ್ನಾಟಕದ ರಾಜಕಾರಣ, ಬೇರೆ ಬೇರೆ ರಾಜ್ಯಗಳ ರಾಜಕಾರಣವನ್ನ ನಾವು ಗಮನಿಸೋದಾದ್ರೆ ಇದಂತೂ ಸಹಜವಾಗಿ ಸರ್ವೇ ಸಾಮಾನ್ಯವಾಗಿ ಬಿಟ್ಬಿಟ್ಟಿದೆ. ಅಂದ್ರೆ ಅಲ್ಲಿ ಸಮಾಜದ ವಿರುದ್ಧ ಚಟುವಟಿಕೆಗಳಲ್ಲಿ ತೊಡಗತಕ್ಕಂಥವರನ್ನು ಕೂಡ ನಾವು ರಾಜಕೀಯ ಗಣ್ಯರನ್ನಾಗಿ ಚುನಾವಣೆಗಳ ಮೂಲಕ ಆಯ್ಕೆ ಮಾಡೋದು. ಅದರ ಜೊತೆಗೆ ಸರ್ಕಾರ ಉಳಿಸ್ತಕ್ಕಂತಹ ಮತ್ತೆ ಉರುಳಿಸುವಂತಹ ಸಾಧ್ಯತೆಗಳಿದ್ದು ಅನೇಕ ವೈಪರೀತ್ಯಗಳು ಉಂಟಾಗ್ತಕ್ಕಂತಹದನ್ನ ನಾವು ವಾಸ್ತವಿಕವಾಗಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಕಾಣ್ತಾನೆ ಇದ್ದಾವೆ. ಆದ್ರೆ ಇಂಥ ಸರ್ಕಾರಗಳ ಬದಲಾವಣೆಯನ್ನು ಕೂಡ ಅರಿಸ್ಟಾಟಲ್ ರವರು ಕ್ರಾಂತಿ ಎಂದು ಕರೆದಿದ್ದಾರೆ. ನೆಕ್ಸ್ಟ್ ಆಲಕ್ಷ್ಯ. ಅಂದ್ರೆ ಸಣ್ಣ ವಿಷಯಗಳಾದ್ರೂ ಕೂಡ ಅದನ್ನ ಆಳುವವರು ಆಲಕ್ಷ್ಯ ಮಾಡ್ಬಿಡ್ತಾರೆ, ನೆಗ್ಲೆಕ್ಟ್ ಮಾಡುವಂಥದ್ದು. ಅಂದ್ರೆ ಇದು ದೊಡ್ಡ ಪ್ರಮಾಣದ ಕ್ರಾಂತಿಗೆ ದಾರಿ ಮಾಡ್ಕೊಡುವಂತ ಸಾಧ್ಯತೆಗಳು ಇರುತ್ತವೆ ಎಂದು ಅರಿಸ್ಟಾಟಲ್ ರವರು ಹೇಳ್ತಾರೆ. ಆದ್ರೆ ಇಲ್ಲಿ ಯಾಕೆ ಅಂತಾನು ಕೂಡ ಅರಿಸ್ಟಾಟಲ್ ರವರು ಮುಂದುವರೆದು ಹೇಳ್ತಾರೆ. ಯಾಕೆಂದ್ರೆ ಸಣ್ಣ ವಿಷಯಗಳಾದ್ರೂ ಕೂಡ ಸಾಕಷ್ಟು ಬಾರಿ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗ್ತದೆ. ಇಲ್ಲದೇ ಇದ್ರೆ ರಾಷ್ಟ್ರದ ಬದಲಾವಣೆಗೆ ಕಾರಣವಾಗಬಹುದಾದಂತಹ ಎಲ್ಲಾ ರೀತಿಯ ಒಂದು ಕ್ರಾಂತಿ ಸಂಭವಿಸ್ತಕ್ಕಂಥ ಸಾಧ್ಯತೆ ಇದೆ ಎಂದು ಅಭಿಪ್ರಾಯವನ್ನ ಅರಿಸ್ಟಾಟಲ್ ರವರು ಪಟ್ಟಿದ್ದಾರೆ. ನೆಕ್ಸ್ಟ್ ಭಿನ್ನತೆ. ಅಂದ್ರೆ ಅರಿಸ್ಟಾಟಲ್ ರ ಪ್ರಕಾರ ಜನರು ಒಂದು ರಾಷ್ಟ್ರಕ್ಕೆ ಬೇರೊಂದು ರಾಷ್ಟ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಬಂದಾಗ ಅಲ್ಲಿ ಭಿನ್ನತೆಯನ್ನ ಕಾಣಬಹುದು ಎಂದಿದ್ದಾರೆ. ಯಾಕೆಂದ್ರೆ ವಲಸೆ ಬಂದವರ ಭಾಷೆ, ಅವರ ಜೀವನ ಶೈಲಿ, ಅವರು ಅನುಸರಿಸ್ತಕ್ಕಂಥ ರೂಢಿ ಮತ್ತು ಸಂಪ್ರದಾಯಗಳು, ಅವ್ರಿಗಿರ್ತಕ್ಕಂಥ ನಾಗರಿಕತೆ ಮೊದಲಾದ ಪದ್ಧತಿಗಳಲ್ಲಿ ನಾವು ಭಿನ್ನತೆಗಳಿದ್ದಾಗ ತಮ್ಮ ರಾಷ್ಟ್ರ ಮತ್ತು ತಮ್ಮ ರಾಷ್ಟ್ರದ ಬಗ್ಗೆ ಅವರಿಗೆ ಹೆಚ್ಚು ರಾಷ್ಟ್ರಾಭಿಮಾನ ಇರುತ್ತೆ. ಹಾಗಾಗಿ ನಮ್ಮ ದೇಶ ಮತ್ತು ವಲಸೆ ಬಂದಂತಹ ರಾಷ್ಟ್ರದ ಜನರ ನಡುವೆ ಅನೇಕ ಕಲಹಗಳುಂಟಾಗಿ ಕ್ರಾಂತಿಗೆ ಕಾರಣವಾಗಬಹುದು ಎಂದು ಅರಿಸ್ಟಾಟಲ್ ರವರು ಹೇಳಿದ್ದಾರೆ. ಇದು ಸಹಜವಾಗಿ ಸಂಸ್ಕೃತಿ, ನಾಗರಿಕತೆ, ಒಂದು ಜೀವನ ಶೈಲಿ, ರೂಢಿ ಸಂಪ್ರದಾಯಗಳು ಇವೆಲ್ಲವುಗಳು ಕೂಡ ವ್ಯತ್ಯಾಸದಿಂದ ಕೂಡಿದಂತಹ ಸಂದರ್ಭದಲ್ಲಿ ನಮ್ಮ ದೇಶ ಮತ್ತು ವಲಸೆ ಬಂದಂತಹ ದೇಶದ ಜನರ ನಡುವೆ ಸಹಜವಾಗಿ ಬಿಕ್ಕಟ್ಟುಗಳು, ಭಿನ್ನಾಭಿಪ್ರಾಯಗಳು ತಲೆದೋರತಕ್ಕಂತಹ ಸಾಧ್ಯತೆಗಳು ಇದು ಕೊನೆಗೆ ಕ್ರಾಂತಿಯ ಮೂಲಕ ಅಂತ್ಯವಾಗ್ತದೆ ಎಂಬುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್ ಅಧಿಕಾರದ ಹೆಚ್ಚಳ. ಅಂದ್ರೆ ಸರ್ಕಾರದ ಅಧಿಕಾರಿಗಳು ಮತ್ತು ಸರ್ಕಾರ ತನ್ನ ಅಧಿಕಾರ ಹೆಚ್ಚಾಗ್ತಾ ಹೋದಂತೆ ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ, ದರ್ಪದಿಂದ ನಡೆಯಲು ಪ್ರಾರಂಭಿಸ್ತಾರೆ. ಇಂತಹ ದರ್ಪದಿಂದ ನಡೀತಕ್ಕಂಥ ಅಧಿಕಾರಿಗಳ ವರ್ತನೆ ಜನರಲ್ಲಿ ಅಸಮಾಧಾನವನ್ನ ಉಂಟು ಮಾಡುತ್ತದೆ. ಅದೇ ರೀತಿಲಿ ವಿಶೇಷವಾಗಿ ನಾವು ರಾಜಕೀಯ ಪಕ್ಷಗಳನ್ನ ನಾವು ತೆಗೆದುಕೊಂಡಾಗ ರಾಜಕೀಯ ಪಕ್ಷಗಳಲ್ಲಿ ಯಾವ ಪಕ್ಷಕ್ಕೂ ಬಹುಮತ ದೊರೆಯದೆ ಹೋದಾಗ ಹಲವಾರು ಪಕ್ಷಗಳು ಸೇರ್ಕೊಂಡು ಆಡಳಿತಕ್ಕಾಗಿ ಪೈಪೋಟಿಯನ್ನ ನಡೆಸ್ತವೆ. ಸೊ ಅಂತಹ ಪೈಪೋಟಿಯನ್ನ ನಡೆಸುವಾಗಲೂ ಕೂಡ ಅರಿಸ್ಟಾಟಲ್ ರವರು ಕೆಲವೊಂದು ಕ್ರಾಂತಿ ನಡೆಯುವ ಸಾಧ್ಯತೆಗಳಿರ್ತದೆ ಎಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ನಾವು ಸೆಷನ್ಗಳು ನಡೀತಿರ್ಬೇಕಾದ್ರೆ ಎಷ್ಟೋ ಜನ ನೋಡ್ತಾ ಇದ್ದಾವೆ, ಮೈಕ್ಗಳನ್ನ ಕಿತ್ತಾಕ್ತಾರೆ, ಟೇಬಲ್ ಮೇಲೆ ನಿಂತ್ಕೊಂಡು ಅವಾಚ್ಯ ಪದಗಳಿಂದ ಕರೀತಾ ಇರ್ತಾರೆ, ಗುದ್ದಾಟ ನಡೆಯತಕ್ಕಂಥದ್ದು, ತಳ್ಳಾಟ ನಡೆಯುವಂಥದ್ದು, ಈ ತರದೆಲ್ಲ ಒಂದು ಅಸಂಸದೀಯ ವರ್ತನೆಯನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳಲ್ಲಿ ಅಧಿವೇಶನಗಳು ನಡೀತಕ್ಕಂಥ ಸಂದರ್ಭಗಳಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ನಡೀತಾ ಹೋಗುತ್ತೆ. ಆದ್ರೆ ಇದಕ್ಕೆ ಕಾರಣ ಏನಂತಂದ್ರೆ ಅಧಿಕಾರದ ಹೆಚ್ಚಳ. ಅಂದ್ರೆ ಇಂತಹ ಒಂದು ಪೈಪೋಟಿ ಮನೋಭಾವನೆಯನ್ನು ಕೂಡ ಕ್ರಾಂತಿಗೆ ಕಾರಣ ಎನ್ನುತ್ತಾರೆ ಅರಿಸ್ಟಾಟಲ್ ರವರು. ನೆಕ್ಸ್ಟ್ ರಾಜಕೀಯ ಪಕ್ಷಗಳ ಅಸಮಾನತೆ. ಅಂದ್ರೆ ರಾಷ್ಟ್ರದ ನಾಯಕರುಗಳಲ್ಲೇ ಭಿನ್ನಾಭಿಪ್ರಾಯಗಳು ಉಂಟಾದಂತಹ ಸಂದರ್ಭದಲ್ಲಿ ಕ್ರಾಂತಿಯಾಗುವ ಸಂಭವ ಇರುತ್ತದೆ. ಯಾಕೆಂದ್ರೆ ಜನರು ತಮಗೆ ಸರಿ ಎನಿಸುವಂತಹ ನಾಯಕನ ಪರ ನಿಂತು ತಮ್ಮ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಇದರಿಂದ ರಾಷ್ಟ್ರದ ಜನರಲ್ಲೂ ಕೂಡ ಹಲವಾರು ಗುಂಪುಗಳು ಉಂಟಾಗ್ತವೆ. ಈ ಗುಂಪುಗಳಲ್ಲಿನ ಭಿನ್ನಾಭಿಪ್ರಾಯವು ಅತಿರೇಕಕ್ಕೆ ಹೋದಾಗ ಕೊನೆಗೊಂದು ದಿನ ಕ್ರಾಂತಿಯಾಗುತ್ತದೆ ಎಂದು ಅರಿಸ್ಟಾಟಲ್ ರವರು ಹೇಳಿದ್ದಾರೆ. ಇದು ಕೂಡ ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಗುಂಪುಗಾರಿಕೆ, ಕೊಲೆಗಳಾಗುವಂಥದ್ದು, ಆಮೇಲೆ ಚುನಾವಣೆಗೆ ಸ್ಪರ್ಧಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನೇ ಅಪಹರಣ ಮಾಡ್ತಕ್ಕಂಥದ್ದು, ಕೊಲೆಗೈತಕ್ಕಂಥದ್ದು, ಇದರ ಅನೇಕ ಅವಾಂತರಗಳು ನಡೀತಕ್ಕಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ಅರಿಸ್ಟಾಟಲ್ ರವರು ರಾಜಕೀಯ ಪಕ್ಷಗಳ ಅಸಮಾನತೆ ಎಂಬ ಒಂದು ಕಾರಣವನ್ನ ನೀಡಿ ತಿಳಿಸಿದ್ದಾರೆ. ಆದ್ರೆ ಈಗಲೂ ಇದು ಮುಂದುವರಿತಾ ಇರುವಂತದನ್ನ ನಾವೆಲ್ಲ ನಮ್ಮ ಕಣ್ಮುಂದೆ ಚುನಾವಣೆಗಳು ಬಂದಾಗ ನಾವು ಗಮನಿಸ್ತಾನೆ ಇರ್ತೇವೆ. ಅಂತಹ ಒಂದು ರಾಜಕೀಯ ಪಕ್ಷಗಳ ಅಸಮಾನತೆಯು ಕೂಡ ಕ್ರಾಂತಿಗೆ ರಾಜಕೀಯವಾಗಿ ಕಾರಣವಾಗಬಲ್ಲದು ಎಂಬುದಾಗಿ
ಅರಿಸ್ಟಾಟಲ್ ರವರ ಅಭಿಪ್ರಾಯವಾಗಿತ್ತು. ನೆಕ್ಸ್ಟ್ ಲಾಸ್ಟ್ ಒನ್ ರಾಜಕೀಯ ಕಾರಣಗಳಲ್ಲಿ ಪರರಾಷ್ಟ್ರಗಳ ಪ್ರಭಾವ. ಅಂದ್ರೆ ಇಲ್ಲಿ ಎರಡು ರಾಷ್ಟ್ರಗಳು ಬೇರೆ ಬೇರೆ ಬಗೆಯ ಸಂವಿಧಾನಗಳನ್ನ ಹೊಂದಿದಂತಹ ಸಂದರ್ಭದಲ್ಲಿ ಒಂದರ ಪ್ರಭಾವ ಮತ್ತೊಂದು ರಾಷ್ಟ್ರದ ಮೇಲೆ ಪ್ರಭಾವ ಬೀರೋದ್ರ ಮೂಲಕ ಕ್ರಾಂತಿ ಸಂಭವಿಸಬಹುದು ಎಂಬುದಾಗಿ ಅರಿಸ್ಟಾಟಲ್ ರವರು ತಿಳಿಸಿದ್ದಾರೆ. ಇದಕ್ಕೆ ಕಾರಣ ಕೂಡ ನಾವು ಉದಾಹರಣೆ ಸಮೇತ ನಾವು ನೋಡೋದಾದ್ರೆ ಅಥೆನ್ಸ್ನ ಪ್ರಜಾಪ್ರಭುತ್ವವನ್ನ ಅಂದ್ರೆ ಅಥೆನ್ಸ್ ನಗರ ರಾಜ್ಯ ಪ್ರಜಾಪ್ರಭುತ್ವವನ್ನ ಎತ್ತಿಡಿದ್ರೆ ಅದೇ ಮಾದರಿಯಲ್ಲಿ ಇದ್ದಂತಹ ಸ್ಪಾರ್ಟಾ ನಗರ ರಾಜ್ಯವು ಪ್ರಜಾಪ್ರಭುತ್ವವನ್ನ ಹತ್ತಿಕ್ತಾ ಇತ್ತು. ಅಂದ್ರೆ ಇಂತಹ ಒಂದು ವಿಭಿನ್ನವಾದಂತಹ ಧೋರಣೆಗಳು ಕೂಡ ರಾಜ್ಯಗಳ ನಡುವೆ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಇಂತಹ ಸಂವಿಧಾನಾತ್ಮಕ ವ್ಯತ್ಯಾಸಗಳು ಕೂಡ ಕ್ರಾಂತಿಗೆ ಕಾರಣವಾಗಬಲ್ಲದು ಎಂಬುದಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಒಂದು ರಾಷ್ಟ್ರದ ವಿದೇಶಾಂಗ ನೀತಿ ಮತ್ತೊಂದು ರಾಷ್ಟ್ರದ ವಿದೇಶಾಂಗ ನೀತಿ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಯೋಜನೆಗಳಿರ್ಬೋದು, ಗುರಿಗಳಿರ್ಬೋದು, ಉದ್ದೇಶಗಳಿರ್ಬೋದು, ರಾಷ್ಟ್ರೀಯ ಹಿತಾಸಕ್ತಿಗಳಿರ್ಬೋದು, ಯಾವುದೂ ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಒಂದೊಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ವಿಭಿನ್ನವಾಗಿ ರೂಪಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವುಗಳ ನಡುವೆ ವ್ಯತ್ಯಾಸಗಳುಂಟಾಗಿ ಕ್ರಾಂತಿ ಆಗ್ತಕ್ಕಂಥ ಸಂದರ್ಭಗಳು ಕೂಡ ಇವೆ ಎಂಬುದಾಗಿ ರಾಜಕೀಯ ಕಾರಣಗಳನ್ನ ಪರರಾಷ್ಟ್ರಗಳ ಪ್ರಭಾವದ ಮೂಲಕ ಅರಿಸ್ಟಾಟಲ್ ತಿಳಿಸಿಕೊಟ್ಟಿದ್ದಾರೆ. ನೆಕ್ಸ್ಟ್ 4ನೇದಾಗಿ ಇತರೆ ಕಾರಣಗಳು. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ನೋಡೋದಾದ್ರೆ ಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಿರ್ದಿಷ್ಟವಾದಂತಹ ಕಾರಣಗಳನ್ನು ಕೂಡ ಇದರಲ್ಲಿ ನಾವು ಕಾಣ್ತೇವೆ. ಪ್ರಜಾಪ್ರಭುತ್ವ, ಶ್ರೀಮಂತ ಪ್ರಭುತ್ವ ಮತ್ತು ಅಲ್ಪ ಜನ ಪ್ರಭುತ್ವಗಳ ಸರ್ಕಾರಗಳಲ್ಲಿ ಯಾವ ಕಾರಣಗಳಿಂದಾಗಿ ಕ್ರಾಂತಿ ಎಂಬ ಬಗ್ಗೆ ಅರಿಸ್ಟಾಟಲ್ ರವರು ತಿಳಿಸಿದ್ದಾರೆ. ಅಂದ್ರೆ ವಿಶೇಷವಾಗಿ ನಾವು ಹೇಳೋದಾದ್ರೆ ಪ್ರಜಾಪ್ರಭುತ್ವದಲ್ಲಿ ಬಡವರ ಸರ್ಕಾರ ಅಸ್ತಿತ್ವದಲ್ಲಿರ್ತದೆ. ಇವರು ಶ್ರೀಮಂತರ ಮೇಲೆ ಅನೇಕ ರೀತಿಯ ಒತ್ತಾಯಗಳನ್ನ ತರ್ತಾ ಹೋಗ್ತಾರೆ. ಆದ್ರೆ ಶ್ರೀಮಂತರ ಬಗ್ಗೆ ಜನರು ಅಸಹನೆ, ಅಸಮಾನತೆಗಳು ಉಂಟಾಗುವಂತೆ ಮಾಡ್ತಾ ಹೋಗ್ತಾರೆ. ವಿಶೇಷವಾಗಿ ಸಾಮೂಹಿಕವಾಗಿ ಶ್ರೀಮಂತರ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿ ಇದು ಹಿಂಸಾಚಾರಕ್ಕೆ ಕಾರಣವಾಗಿ ವಿಶೇಷವಾಗಿ ಚುನಾವಣೆಗಳ ಸಂದರ್ಭದಲ್ಲಿ ಶ್ರೀಮಂತರ ಬಗ್ಗೆ ವಿರೋಧ ವ್ಯಕ್ತವಾಗಿ ಕ್ರಾಂತಿಯಾಗುವ ಸಾಧ್ಯತೆಗಳುಂಟು ಎಂದಿದ್ದಾರೆ ಅರಿಸ್ಟಾಟಲ್ ರವರು. ನಾನು ಹಿಂದೆನೆ ಹೇಳಿದೆ ನಿಮ್ಗೆ, ಚುನಾವಣೆಗಳ ಸಂದರ್ಭದಲ್ಲಿ ಶ್ರೀಮಂತರ ಒಂದು ಹಣಕಾಸಿನ ಬೆಂಬಲ ಅಥವಾ ಜನ ಬೆಂಬಲ ಅಥವಾ ಅಧಿಕಾರದ ಬೆಂಬಲದಿಂದ ಏನೆಲ್ಲ ಒಂದು ಪ್ರಯತ್ನಗಳು ನಡೀತಾ ಹೋಗುತ್ತೆ. ಹಾಗಾಗಿ ಅನೇಕ ಅಭ್ಯರ್ಥಿಗಳ ಅಪಹರಣ ಆಗ್ತಕ್ಕಂಥದ್ದು ಅಥವಾ ಹಣದ ಪ್ರಭಾವವನ್ನ ಪ್ರದರ್ಶಿಸುವಂಥದ್ದು ಇತ್ಯಾದಿ ಅನೇಕ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಅಂತಹ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಇತರೆ ಕಾರಣಗಳಲ್ಲಿ ಅರಿಸ್ಟಾಟಲ್ ರವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದಲ್ಲದೇನೆ ಏಕಪಕ್ಷೀಯ ಸರ್ಕಾರವಿದ್ದಲ್ಲಿ ಶ್ರೀಮಂತರು ಅಧಿಕಾರದಲ್ಲಿ ಇರ್ತಾರೆ. ಆದ್ರೆ ಇವರು ಬಡವರ ಬಗ್ಗೆ ಅವ್ರಿಗೆ ಕನಿಕರವನ್ನ ತೋರಿಸುವಂತ ಒಂದು ಮನೋಭಾವನೆ ಇರೋದಿಲ್ಲ. ಅಂದ್ರೆ ಅಲ್ಲಿ ಬಡವರ ಆಸೆ ಆಕಾಂಕ್ಷೆಗಳನ್ನ ಶ್ರೀಮಂತರು ಹತ್ತಿಕ್ತಾ ಹೋಗ್ತಾರೆ. ಬಡವರ ಬೆಳವಣಿಗೆಗೆ ಬೇಕಾದಂತಹ ಅನುಕೂಲಗಳನ್ನ ಒದಗಿಸ್ಕೊಡೋದಿಲ್ಲ. ಇದರಿಂದ ಬಡವರಿಗೆ ಶ್ರೀಮಂತರ ಬಗ್ಗೆ ಅಸಮಾಧಾನವಾಗಿ ಬಡವರಾದಂಥವರು ಶ್ರೀಮಂತರ ವಿರುದ್ಧ ಕ್ರಾಂತಿಕಾರಿಕ ಚಟುವಟಿಕೆಗಳಲ್ಲಿ ತೊಡಗ್ತಾ ಹೋಗ್ತಾರೆ. ಅದಲ್ಲದೇ ಅಧಿಕಾರದಲ್ಲಿರುವವರಲ್ಲಿಯೇ ಒಂದ್ ರೀತಿಲಿ ಗುಂಪುಗಾರಿಕೆ ಒಳಸಂಚು ನಡೆಸಿ ಬಡವರ ಕ್ರಾಂತಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು. ಈಗ ವಿರೋಧ ಪಕ್ಷದವರು ಆಡಳಿತ ಪಕ್ಷದ ವಿರುದ್ಧ ಜನರನ್ನ ಎತ್ತಿ ಕಟ್ಟುವಂತ ಒಂದು ವ್ಯವಸ್ಥೆ ಅಂತ ಹೇಳಿ ಒಂದ್ ರೀತಿಲಿ ಹೇಳ್ತಾ ಹೋಗ್ಬೋದು. ಇದು ಇಂತಹ ಒಂದು ಕಾರಣವನ್ನು ಕೂಡ ನಮಗೆ ತಿಳಿಸ್ತಾ ಹೋಗಿದ್ದಾರೆ ಅರಿಸ್ಟಾಟಲ್ ರವರು. ಅದಲ್ಲದೇನೆ ಅರಸೊತ್ತಿಗೆ ಮತ್ತು ಸರ್ವಾಧಿಕಾರತ್ವಗಳಲ್ಲಿದ್ದಂತಹ ಅನೇಕ ಕಾರಣಗಳಿಂದಲೂ ಕೂಡ ಕ್ರಾಂತಿ ಸಂಭವಿಸುವ ಸಾಧ್ಯತೆಗಳಿರುತ್ತವೆ. ಯಾಕೆಂದ್ರೆ ಆಳುವವರ ದರ್ಪ, ಅಧಿಕಾರ ಪಡೆಯಬೇಕೆಂಬ ಹಂಬಲ, ಪರರಾಷ್ಟ್ರಗಳ ಕುತಂತ್ರ ಇತ್ಯಾದಿಗಳಿಂದಲೂ ಕ್ರಾಂತಿಯಾಗುತ್ತದೆ ಎಂದು ಅರಿಸ್ಟಾಟಲ್ ರವರು ಹೇಳಿದ್ದಾರೆ. ಆದರೆ ಕೊನೆಯದಾಗಿ ಅವರು ಹೇಳೋ ಪ್ರಕಾರ ಕಾರಣಗಳೇನೇ ಇದ್ರೂ ಕೂಡ ಕ್ರಾಂತಿಯು ಅಪಾಯಕಾರಿಯಾಗಿದ್ದು ಅದನ್ನು ತಡೆಗಟ್ಟಬೇಕು. ಒಂದ್ ವೇಳೆ ಅದು ತಡೆಗಟ್ಟದೆ ಹೋದ್ರೆ ಅಲ್ಪಾವಧಿಗಿಂತ ದೀರ್ಘಾವಧಿಯ ಪರಿಣಾಮಗಳೇ ಗಂಭೀರವಾದ್ರಿಂದ ಕ್ರಾಂತಿಯು ಅತ್ಯಂತ ಅಪಾಯಕಾರಿಯಾದದ್ದು ಎಂಬ ಅಭಿಪ್ರಾಯವನ್ನ ಅರಿಸ್ಟಾಟಲ್ ರವರು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಯಾವುದೇ ಹಿಂಸಾಚಾರ ಆಗ್ಲಿ, ಇನ್ನೊಬ್ಬ ವ್ಯಕ್ತಿಯ ಸ್ಥಾನಮಾನಕ್ಕೆ ಧಕ್ಕೆ ಬರುವಂತದ್ದಾಗ್ಲಿ, ಸಮಾಜದಲ್ಲಿ ಆಗ್ತಕ್ಕಂತಹ ಅತಿರೇಕದ ಭಿನ್ನಾಭಿಪ್ರಾಯಗಳು, ಘರ್ಷಣೆಗಳಾಗ್ಲಿ, ಕಲಹಗಳಾಗ್ಲಿ, ಇದೆಲ್ಲವೂ ಕೂಡ ಸಮಾಜದ ಶಾಂತಿಗೆ ಶಿಸ್ತಿಗೆ ಭಂಗ ತರುವಂತಹ ಒಂದು ಸಮಾಜ ಘಾತಕ ಕೃತ್ಯಗಳು. ಅಂಥವುಗಳನ್ನ ಹಾಗೆ ಬೆಳೆಯೋದಕ್ಕೆ ಬಿಟ್ಟರೆ ಹೆಚ್ಚು ಕಾಲ
ಆ ಸಮಾಜದಲ್ಲಿ ಉತ್ತಮವಾದಂತಹ ವಾತಾವರಣ ನಿರ್ಮಾಣ ಆಗೋದಕ್ಕೆ ಬದಲಾಗಿ ಕ್ರಾಂತಿಯೇ ಅಪಾಯಕಾರಿ ಆದದ್ರಿಂದ ಆ ಗಂಭೀರವಾದಂತಹ ಪರಿಣಾಮಗಳನ್ನ ನಾವು ಎದುರಿಸೋದಕ್ಕಿಂತ ನಾವು ಕ್ರಾಂತಿಯನ್ನ ತಡೆಗಟ್ಟಬೇಕು ಎಂಬುದಾಗಿ ಅರಿಸ್ಟಾಟಲ್ ರವರು ಹೇಳಿದ್ದಾರೆ. ಹೀಗೆ ನಾವು ಆರ್ಥಿಕ, ಸಾಮಾನ್ಯ ಕಾರಣಗಳು ಮತ್ತು ವಿಶೇಷವಾಗಿ ನಾವು ಹೇಳೋದಾದ್ರೆ ಅದರಲ್ಲಿ ಮಾನಸಿಕ ಕಾರಣಗಳು ಹಾಗೂ ರಾಜಕೀಯ ಕಾರಣಗಳು ಹಾಗೂ ಇತರೆ ಕಾರಣಗಳನ್ನ 4 ಬಗೆಯ ಕಾರಣಗಳನ್ನ ಅರಿಸ್ಟಾಟಲ್ ರವರು ತನ್ನ ಕ್ರಾಂತಿ ಸಿದ್ಧಾಂತದಲ್ಲಿ ತಿಳಿಸಿದ್ದಾರೆ. ಆದ್ರೆ ಮುಂದುವರೆದು ನಾವು ಗಮನಿಸೋದಾದ್ರೆ ಈ ರೀತಿ ಕ್ರಾಂತಿಯ ಕಾರಣಗಳ ಮೂಲಕ ಕ್ರಾಂತಿ ಆಗಿದ್ದೇ ಆದ್ರೆ ಪರಿಣಾಮಗಳು ಏನೆಲ್ಲ ಸಂಭವಿಸ್ತವೆ ಅಂದ್ರೆ ಕ್ರಾಂತಿಯಿಂದ ಬಹಳ ಮುಖ್ಯವಾದ ಅನುಕೂಲ ಅನಾನುಕೂಲಗಳು ಎರಡೂ ಕೂಡ ಉಂಟಾಗ್ತವೆ. ಯಾಕೆಂದ್ರೆ ಅಧಿಕಾರಕ್ಕೆ ಬಂದಂತಹ ಹೊಸಬರು ಉತ್ತಮ ಸರ್ಕಾರ ನೀಡಬಹುದು, ಆದ್ರೆ ಕಾಲಕ್ರಮೇಣ ಅವರು ಕೂಡ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಎಂದು ಹೇಳ್ತಾ ಹೋಗ್ತಾರೆ. ಹಾಗೆ ಅಧಿಕಾರದಲ್ಲಿ ಮುಂದುವರೆದಂತೆ ಹೊಸಬರು ಹಳಬರಾಗ್ತಾರೆ, ಆದ್ರೆ ಹಳಬರ ಮಾರ್ಗವನ್ನ ಅನುಸರಿಸಿ ಅಧಿಕಾರದ ಮದ, ಹಣದ ದುರುಪಯೋಗ ಮೊದಲಾದವುಗಳು ಮನೆ ಮಾಡಿಕೊಂಡು ಕ್ರೌರ್ಯದಲ್ಲಿ ತೊಡಗುವುದರಿಂದ ಮತ್ತೆ ಅದು ಕ್ರಾಂತಿಗೆ ಆಹ್ವಾನವೆಂದರೆ ತಪ್ಪಾಗಲಾರದು. ಅಂದ್ರೆ ಒಂದ್ ರೀತಿಲಿ ಇದು ಒಂಥರ ಹಳಬರು ಅನುಸರಿಸತಕ್ಕಂಥ ಮಾರ್ಗವನ್ನೇ ಹೊಸಬರು ಬಂದಂತ ಕೆಲವೊಂದು ದಿನಗಳ ನಂತರ ಅನುಸರಿಸೋದ್ರಿಂದ ಅದು ಕ್ರಾಂತಿಗೆ ಕಾರಣ ಆಗುತ್ತೆ ಎಂಬುದಾಗಿ ತಿಳಿಸಿದ್ದಾರೆ. ಕ್ರಾಂತಿಯ ಮೂಲಕ ಅಧಿಕಾರಕ್ಕೆ ಬಂದವರು ಕೆಟ್ಟವರು ಸಹ ಆಗಿರಬಹುದು. ಆಗ ಕೆಟ್ಟ ಸರ್ಕಾರವೇ ರಚನೆಯಾಗಿ ಜನರಿಗೆ ತೊಂದರೆ ಕೂಡ ಉಂಟು ಮಾಡಿ ಅದರಿಂದ ಜನರ ನೆಮ್ಮದಿ, ಶಾಂತಿ, ಸುಖವನ್ನ ನಾಶ ಮಾಡುವುದುಂಟು ಅಂತ ಹೇಳಿದ್ದಾರೆ. ಹಾಗೆಯೇ ಕ್ರಾಂತಿಯಿಂದ ಅನೇಕ ಬದಲಾವಣೆಗಳನ್ನ ಕಾಣ್ಬೋದು. ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಮಾನವನ ಜೀವನದಲ್ಲಿ ಅನೇಕ ಬಗೆಯ ಅಸ್ತವ್ಯಸ್ತತೆಗಳನ್ನ ಉಂಟಾಗುವಂಥದ್ದು ಕೂಡ ಇದರಿಂದ ಸಾಧ್ಯತೆ ಇದೆ ಎಂಬುದಾಗಿ ಅರಿಸ್ಟಾಟಲ್ ತಿಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ದೀರ್ಘಾವಧಿಯನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಕ್ರಾಂತಿಯಿಂದ ಕೆಡುಕಾಗುವುದೇ ವಿನಃ ಒಳಿತಾಗುತ್ತದೆ ಎಂಬುದನ್ನು ನಾವು ಕೇವಲ ಭ್ರಮೆಯಷ್ಟೇ ಅಂತೇಳಿ ಅರಿಸ್ಟಾಟಲ್ ರವರ ಒಂದು ಅಭಿಪ್ರಾಯ. ಅಂದ್ರೆ ನಾವು ಕ್ರಾಂತಿ ಮಾಡೋದ್ರಿಂದ ಸಮಾಜಕ್ಕೆ ಒಳಿತಾಗುತ್ತೆ, ಜನರಿಗೆ ಅನುಕೂಲ ಆಗುತ್ತೆ, ಸಮಾಜದಲ್ಲಿ ಒಳ್ಳೆ ವಾತಾವರಣ ಅಥವಾ ಬದಲಾವಣೆಯನ್ನ ಕಾಣ್ಬೋದು, ಸರ್ಕಾರಗಳಲ್ಲಿ ಬದಲಾವಣೆ ಕಾಣೋದ್ರಿಂದ ಅನುಕೂಲಗಳಾಗ್ತವೆ ಎಂಬುದೆಲ್ಲ ಕೇವಲ ಭ್ರಮೆಯಷ್ಟೇ, ಕಲ್ಪನೆ ಮಾತ್ರ. ನಾವು ಕಾಲ್ಪನಿಕವಾಗಿ ಅದನ್ನ ಭ್ರಮಿಸ್ಬೋದೇ ಹೊರತು ಕ್ರಾಂತಿ ಆಗೋದ್ರಿಂದ ಏನೆಲ್ಲ ಆಪತ್ತು, ಅನಾನುಕೂಲಗಳೇ ಹೆಚ್ಚು ಅಂತೇಳಿ ಅರಿಸ್ಟಾಟಲ್ ರವರು ತನ್ನ ಕ್ರಾಂತಿಯ ಪರಿಣಾಮದಲ್ಲಿ ಹೇಳ್ತಾ ಹೋಗ್ತಾರೆ. ಕೊನೆಯದಾಗಿ ಕ್ರಾಂತಿಯನ್ನ ನಿವಾರಣೆ ಮಾಡೋದಾದ್ರೆ ಏನೆಲ್ಲ ಮಾರ್ಗಗಳನ್ನ ಅನುಸರಿಸಬಹುದು ಎಂಬುದಕ್ಕೆ ಅರಿಸ್ಟಾಟಲ್ ಕ್ರಾಂತಿಯನ್ನ ತಡೆಗಟ್ಟೋದಕ್ಕೆ ಅನೇಕ ಮಾರ್ಗಗಳನ್ನ ಇಲ್ಲಿ ಸೂಚಿಸಿದ್ದಾರೆ. ಅವ್ರ ಪ್ರಕಾರ ರಾಜ್ಯದ ಸಂವಿಧಾನಕ್ಕೆ ಎಲ್ಲರೂ ವಿಧೇಯರಾಗಿರ್ಬೇಕು. ಯಾಕಂದ್ರೆ ಸಂವಿಧಾನ ಎಂಬುದು ಒಂದು ಮೂಲಭೂತ ಶಾಸನವಾಗಿದ್ದು ಈ ಸಂವಿಧಾನವನ್ನ ಅನುಸರಿಸಿ ಎಲ್ಲರೂ ನಡೆದಿದ್ದೆ ಆದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಅಸಮಾನತೆ ಇದ್ಯಾವುದು ಕೂಡ ನಡೆಯಲಾರದು. ಹಾಗಾಗಿ ಸಂವಿಧಾನಕ್ಕೆ ಎಲ್ಲರೂ ವಿಧೇಯರಾಗಿರಬೇಕು ಎಂಬುದಾಗಿ ತಿಳಿಸಿದ್ದಾರೆ. ನೆಕ್ಸ್ಟ್, ಸಂವಿಧಾನಕ್ಕೆ ವಿರುದ್ಧವಾಗಿ ಸರ್ಕಾರಗಳನ್ನು ಉರುಳಿಸುವ ಪ್ರಯತ್ನಗಳನ್ನು ತಡೆಗಟ್ಟಬೇಕು. ಯಾಕಂದ್ರೆ ಸಂವಿಧಾನದ ಪ್ರಕಾರ, ಕಾನೂನಾತ್ಮಕವಾಗಿ ಸಂವಿಧಾನದ ವಿಧಿಗಳ ಪ್ರಕಾರ ಸರ್ಕಾರಗಳು ಎಂಥ ಸಂದರ್ಭದಲ್ಲಿ ಅಧಿಕಾರದಿಂದ ಕೆಳಗಡೆ ಇಳಿಬೇಕು ಎಂಬ ಒಂದು ನಿರ್ದಿಷ್ಟವಾದಂತಹ ಒಂದು ತತ್ವಗಳನ್ನ, ನೀತಿಗಳನ್ನ ರೂಪಿಸಿಟ್ಟಿರ್ತಾರೆ. ಅದನ್ನ ಹೊರತುಪಡಿಸಿ ತಮ್ಮ ಅನುಕೂಲಕ್ಕೋಸ್ಕರ ಸರ್ಕಾರಗಳನ್ನ ಮತ್ತೆ ಉರುಳಿಸುವಂತಹ ಪ್ರಯತ್ನಗಳು ನಡೆದಿದ್ದಾದ್ರೆ ಅಂತಹ ಪ್ರಯತ್ನಗಳನ್ನ ತಡೆಗಟ್ಟಬೇಕು. ಆಗ ಒಂದು ಕ್ರಾಂತಿ ಆಗದಂತೆ ತಡೆಗಟ್ಟಬಹುದು ಎಂಬುದಾಗಿ ತಿಳಿಸಿದ್ದಾರೆ. ನೆಕ್ಸ್ಟ್, ವಿವೇಕವುಳ್ಳ, ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆ ಹೊಂದಿರುವ ಅಧಿಕಾರಿಗಳು ಇರಬೇಕು. ಅಂದ್ರೆ ಇವರಿದ್ದಾಗ ಆಗ್ತಕ್ಕಂತಹ ಅಸಮಾನತೆ, ಅನಾಹುತಗಳನ್ನ, ಹಿಂಸಾಚಾರವನ್ನ ತಡೆಗಟ್ಟುವಂತ ಒಂದು ಸಾಮರ್ಥ್ಯ ಅವ್ರಿಗೆ ಇರುತ್ತೆ, ಜ್ಞಾನ ಇರುತ್ತೆ, ಅನುಭವ ಇರುತ್ತೆ ಎಂಬುದಾಗಿ ತಿಳಿಸಿರುವಂತದ್ದು. ಆಮೇಲೆ ಅಧಿಕಾರವು ಒಬ್ಬ ವ್ಯಕ್ತಿ ಅಥವಾ ಒಂದು ನಿರ್ದಿಷ್ಟ ವರ್ಗದ ಜನರಲ್ಲಿ ಕೇಂದ್ರೀಕೃತವಾಗದಂತೆ ಎಚ್ಚರಿಕೆ ವಹಿಸ್ಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಕೈಯಲ್ಲೇ ಅಧಿಕಾರ ಕೇಂದ್ರೀಕೃತವಾದ್ರೆ ಆತ ಕಾಲಕ್ರಮೇಣ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಜನರಿಗೆ ತೊಂದರೆ ಕೊಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಹ ಒಂದು ವ್ಯವಸ್ಥೆಯನ್ನ ತಡೆಗಟ್ಟಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಆಮೇಲೆ ನೆಕ್ಸ್ಟ್, ರಾಜನಾದವನು ಬಡವರ, ಶ್ರೀಮಂತರ ನಡುವೆ ಉತ್ತಮ ಸಮತೋಲನವನ್ನ ಹೊಂದಿರಬೇಕು. ಯಾಕಂದ್ರೆ ಅಲ್ಲಿ ಅವನ ದೃಷ್ಟಿಯಲ್ಲಿ, ರಾಜನಾದಂತವನ ದೃಷ್ಟಿಯಲ್ಲಿ ಬಡವರು ಒಂದೇ, ಶ್ರೀಮಂತರು ಒಂದೇ ಎಂಬ ಒಂದು ಸಮಾನವಾದಂತಹ ರೀತಿಯಲ್ಲಿ ಜನರನ್ನ ಕಾಣ್ಬೇಕೇ ಹೊರತು ಅವನು ಬಡವರೇ ಕೀಳು, ಶ್ರೀಮಂತರೇ ಮೇಲು ಎಂಬುವಂತ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಂಡಾಗ ಅಂತಹ ಒಂದು ಮನೋಭಾವನೆಯಿಂದ ಅವನನ್ನ ಹೊರತರಬೇಕಾಗುತ್ತೆ. ಹಾಗಾಗಿ ಅದನ್ನ ಹೇಳಿದ್ದಾರೆ. ನೆಕ್ಸ್ಟ್, ಸಂಪತ್ತಿನ ಅಸಮತೋಲನವನ್ನು ರಾಜನಾದವನು
ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಇದು ಸಹಜವಾಗಿ ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾ ಇದಾರೆ, ಬಡವರಾಗಿನೇ ಉಳಿತಾ ಇದ್ದಾರೆ. ಆದ್ರೆ ರಾಜನಾದಂತವನು ಇಂತಹ ಸಂಪತ್ತಿನ ಅಸಮತೋಲನವನ್ನ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ ಸಂಪತ್ತು ಎಲ್ಲರಲ್ಲೂ ಸಮಾನವಾಗಿ ಹಂಚಿಕೆಯಾಗುವಂತೆ ನೋಡ್ಕೊಳ್ಬೇಕು ಎಂಬುದಾಗಿ ಪರಿಹಾರ ಮಾರ್ಗದಲ್ಲಿ ಸೂಚಿಸಿದ್ದಾರೆ. ನೆಕ್ಸ್ಟ್, ಆಳುವ ಅಧಿಕಾರಿಗಳು ರಾಷ್ಟ್ರದಲ್ಲಿರುವ ಎಲ್ಲಾ ವರ್ಗದ ಜನರನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು. ನೆಕ್ಸ್ಟ್, ಆಳುವವರು ಸಾರ್ವಜನಿಕ ಹಣಕಾಸಿನ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕು. ನೆಕ್ಸ್ಟ್, ಆಡಳಿತ ನಡೆಸುವವರು ತಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಟ್ಟಾಗಿ ಕೆಲಸ ಮಾಡಬೇಕು. ನೆಕ್ಸ್ಟ್, ಯೋಗ್ಯರಿಗೆ ಯೋಗ್ಯ ಸ್ಥಾನ, ಸಾಮಾನ್ಯರಿಗೆ ಸಾಮಾನ್ಯ ಸ್ಥಾನ ದೊರೆಯಬೇಕು. ನೆಕ್ಸ್ಟ್, ರಾಷ್ಟ್ರದ ಜನತೆಯಲ್ಲಿ ರಾಷ್ಟ್ರ ಪ್ರೇಮವಿರುವಂತೆ ನೋಡಿಕೊಳ್ಳಬೇಕು. ಯಾಕಂದ್ರೆ ರಾಷ್ಟ್ರಾಭಿಮಾನವಿದ್ದಾಗ ಕ್ರಾಂತಿಗೆ ಜನ ಮೊರೆ ಹೋಗುವುದಿಲ್ಲ ಎಂಬ ಅಭಿಪ್ರಾಯ ಅವರದಾಗಿತ್ತು. ನೆಕ್ಸ್ಟ್, ಕಾನೂನಿಗೆ ನಿಷ್ಠೆ ತೋರಿಸುವಂಥದ್ದು, ಶಿಕ್ಷಣ ಮತ್ತು ಮಧ್ಯಮ ವರ್ಗದ ಸರ್ಕಾರಗಳು ಇವು ಕ್ರಾಂತಿಗೆ ಪ್ರಮುಖ ಪರಿಹಾರ ಮಾರ್ಗಗಳು ಎಂಬುದಾಗಿ ಅರಿಸ್ಟಾಟಲ್ ಸೂಚಿಸಿದ್ದಾರೆ. ನೆಕ್ಸ್ಟ್, ಕ್ರಾಂತಿಯು ನೈತಿಕ, ಸಾಮಾಜಿಕ, ಆರ್ಥಿಕ ವಿಚಾರಗಳ ಮೇಲೆ ಅಗಾಧವಾದಂತಹ ಪ್ರಭಾವವನ್ನ ಬೀರುವುದರಿಂದ ಅರಿಸ್ಟಾಟಲ್ ಅನ್ನು ಬಹಳ ಎಚ್ಚರಿಕೆ ವಹಿಸಬೇಕು ಎಂಬುದಾಗಿ ಸೂಚಿಸಿದ್ದಾರೆ. ಇಷ್ಟೆಲ್ಲ ಪರಿಹಾರ ಮಾರ್ಗಗಳನ್ನ ಅರಿಸ್ಟಾಟಲ್ ರವರು ಕ್ರಾಂತಿಯನ್ನು ಹೇಗೆಲ್ಲ ಯಾವೆಲ್ಲ ವಿಧಾನಗಳ ಮೂಲಕ ಏನೆಲ್ಲ ಎಚ್ಚರಿಕೆಯನ್ನ ವಹಿಸೋದ್ರ ಮೂಲಕ ತಡೆಗಟ್ಟಬಹುದು ಎಂಬ ಒಂದು ನಿವಾರಣೋಪಾಯಗಳನ್ನ ಸೂಚಿಸಿದ್ರು ಕೂಡ ಅನೇಕ ಟೀಕಾಕಾರರು ಅರಿಸ್ಟಾಟಲನ ಒಂದು ಸುಧಾರಣಾ ಮನೋಭಾವನೆಯ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಅರಿಸ್ಟಾಟಲನು ಸುಧಾರಣಾ ವಿರೋಧಿಯಾಗಿದ್ದನು ಮತ್ತು ಆತನು ಯಥಾಸ್ಥಿತಿಯನ್ನ ಕಾಪಾಡಲು ಬಯಸಿದ್ದಾನೆ ಎಂದು ಟೀಕೆಗಳನ್ನ ಮಾಡಿದ್ದಾರೆ. ಹೀಗೆ ಅರಿಸ್ಟಾಟಲ್ ರವರ ಕ್ರಾಂತಿಯ ಸಿದ್ಧಾಂತವನ್ನ ನಾವು ಗಮನಿಸಿದಾಗ ಮುಖ್ಯವಾಗಿ ಯಾವೆಲ್ಲ ಸಣ್ಣ ಬದಲಾವಣೆಗಳು ಕ್ರಾಂತಿಗೆ ಕಾರಣವಾಗಬಹುದು ಎಂಬುದನ್ನ ಸೂಚಿಸಿದ್ದಾರೆ. ನಂತರ ಕ್ರಾಂತಿಗೆ 4 ಬಗೆಯ ಕಾರಣಗಳನ್ನು ತಿಳಿಸಿ ಅನಂತರ ಕ್ರಾಂತಿಯಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳು ಹಾಗೂ ಅದನ್ನು ಹೇಗೆ ತಡೆಗಟ್ಟಬಹುದು ಎಂಬುದಕ್ಕೆ ಅವರದೇ ಆದಂತಹ ರೀತಿಯಲ್ಲಿ ನಿವಾರಣೋಪಾಯ ಮಾರ್ಗಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ರಾಜಕೀಯ ಚಿಂತನೆಯನ್ನ ಅರಿಸ್ಟಾಟಲ್ ರವರ ಪ್ರಕಾರ ನಾವು ಅಧ್ಯಯನ ಮಾಡಿದ್ದೇ ಆದ್ರೆ ಪರೀಕ್ಷಾತ್ಮಕ ದೃಷ್ಟಿಕೋನದಲ್ಲಿ ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಆಗಿದೆ. ಬಹುತೇಕ ಸುಮಾರು 2018 ಮತ್ತೆ 20ನೇ ಶೈಕ್ಷಣಿಕ ವರ್ಷದಲ್ಲಿ ಇದನ್ನ ಪರೀಕ್ಷಾತ್ಮಕ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಹಾಗಾಗಿ ನೀವು ಇದನ್ನು ಕೂಡ ಬಹಳ ಗಮನ ಇಟ್ಟು ಓದ್ಕೊಂಡು ಅಭ್ಯಾಸ ಮಾಡಬೇಕಾಗುತ್ತೆ. ನೀವು ಕೂಡ ಇದನ್ನ ಅಭ್ಯಾಸ ಮಾಡೋದ್ರ ಮೂಲಕ ಚೆನ್ನಾಗಿ ಓದ್ಕೊಂಡು ಅಭ್ಯಾಸ ಮಾಡಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ನಾವು ಇದನ್ನ ಹೇಳ್ಬೋದು. 10 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ಗೆ ಕೇಳುವಂತಹ ಸಾಧ್ಯತೆ ಇದೆ. ಆದ್ರಿಂದ ನೀವು ಇದನ್ನ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಧನ್ಯವಾದಗಳು.